ಏನೇ ಡಿಸೈಡ್ ಮಾಡ್ದೆ? ಏಯ್ ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೋ ಲವ್ ಮಾಡು ನನ್ನ ಪ್ರಾಣ ತಿಂತ್ಯಾ? ನಾನ್ ಸತ್ರು ನಿನ್ನ ಲವ್ ಮಾಡಲ್ಲ. ಯಾಕೆ ಲವ್ ಮಾಡಲ್ಲ? ನನಗೇನ್ ಹೈಟ್ ಇಲ್ವಾ, ವೇಟ್ ಇಲ್ವಾ, ಬೈಕ್ ಇಲ್ವಾ, ಖರ್ಚು ಮಾಡಕ್ ದುಡ್ಡು ಇಲ್ವಾ? ನಿನಗೇನ್ ಬೇಕು ಕೇಳು, ನಾನ್ ಕೊಡ್ತೀನಿ. ನಾನು 6 ತಿಂಗಳಿಂದ ನಾಯಿ ತರ ನಿನ್ ಹಿಂದೆ ಸುತ್ತಾನೇ ಇದ್ದೀನಿ. ಇದೇ ಕಡೆ ವಾರ್ನಿಂಗು, ನೀನೇನಾರು ನನ್ ಲವ್ ಮಾಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇದೇನ್ ಗೊತ್ತಾ, ಹಂಗೆ ಎರಿಸ್ತಾ ಅಂದ್ರೆ ಕರೀನಾ ಕಪೂರ್ ತರ ಇರೋ ಮುಖ ಕರಿ ಕಾಗೆ ಆಗ್ಬಿಡ್ಬೇಕು. ಆಮೇಲೆ ನಾನಲ್ಲ, ಪ್ರಪಂಚದಲ್ಲಿ ಯಾ ನನ್ ಮಗನು ನಿನ್ ಮುಖ ಕಣ್ಣೆತ್ತಿ ನೋಡಲ್ಲ. ನೀ ನನ್ ಸುಮ್ನೆ ಲವ್ ಮಾಡು, ರಾಣಿ ತರ ನೋಡ್ಕೊಂತೀನಿ. ಲವ್ ಆಸಿಡ್ ನೀನೇ ಡಿಸೈಡ್ ಮಾಡು. ನಾಳೆ ಸೇಮ್ ಪ್ಲೇಸ್ ಸೇಮ್ ಟೈಮ್. ನಾಳೆನೆ ನಿನ್ನ ಕಡೆ ವಾರ್ನಿಂಗು. ಪಂಚರ್ ಆಗಿದೆ ಸರ್. ಸುಮಾರು 12 ಸಾರಿ ಇವನು ಅರೆಸ್ಟ್ ಮಾಡಿದ್ದೀನಿ ಸರ್. ಸುಳ್ಳು ಸಾಕ್ಷಿ ಹೇಳಿ ತಪ್ಪಿಸ್ಕೊತಿದ್ದಾನೆ ಸರ್. ತಪ್ಪಿಸ್ಕೊಳ್ಳೋದಕ್ಕೂ ಬುದ್ಧಿವಂತಿಕೆ ಬೇಕ್ರಿ. ಮರಿ ಆ ಸೇಟು ಹುಡುಗಿನ ಏನ್ ಮಾಡಿದ್ಯಪ್ಪ? ಅದ್ ಬಿಡಿ ಸರ್. ನಾನು ಹೇಗ್ ಮಾಡಿದ್ದು ಅಂತ ಕೇಳಿದ್ನ, ಏನ್ ಮಾಡ್ದೆ ಅಂತ ಕೇಳಿದೆ. ಅಯ್ಯೋ ಅದೊಂದು ದೊಡ್ಡ ಕತೆ ಸರ್. ಅವಳು ಸ್ನಾನ ಮಾಡ್ತಾ ಇದ್ಲು, ಸೀದಾ ಒಳಗಡೆ ಹೋದೆ, ಕಿರ್ಚಾಡಕ್ ಶುರು ಮಾಡ್ಕೊಂಡ್ಬಿಟ್ಲು ಸರ್. ಬಾಯಿಗೆ ಬಟ್ಟೆ ತುರುಕ್ತೆ ನೋಡಿ, ಆದ್ರೂ ಗಲಾಟೆ ಜಾಸ್ತಿ ಮಾಡ್ಬಿಟ್ಲು ಸರ್. ನನಗೆ ಯಾಕೋ ತಲೆ ಕೆಡ್ತೋ, ಪಕ್ಕದಲ್ಲಿ ಒಂದು ದೊಣ್ಣೆ ಇತ್ತು, ತಗೊಂಡ್ ರಪ್ ಬಿಟ್ಟೆ ನೋಡಿ, ಧೂಪ್ ಅಂತ ಕೆಳಗ್ ಬಿದ್ಬಿಟ್ಲು. ಕೆಲ್ಸ ಮುಗಿಸ್ತೆ ಸರ್. ಆಮೇಲೆ ಕೇಸ್ ಹಾಕಿದ್ರು, ಬೇಲ್ ಮೇಲೆ ಆಚೆ ಬಂದ್ಬಿಟ್ಟೆ ಸರ್. ಸುಮ್ಮನೆ ಕಣ, ಒತ್ತಾ ಇತ್ತು ಅದಕ್ಕೆ ತೆಗೆದೆ. ಅದ್ ಸರಿ, ಆ 12 ವರ್ಷದ ಹುಡುಗಿ ಕತೆ ಏನ್ ಮಾಡಿದೆ? ಸಾರ್ ಅವಳಿಗೆ 12 ವರ್ಷ ಅಲ್ಲ ಸಾರ್, 18 ವರ್ಷ ಸುಂದ್ರಿ. ನೈಸಾಗಿ ಐಸ್ ಕೊಡ್ಸಿ ಕೆಲಸ ಮುಗಿಸ್ತೆ, ಆಮೇಲೆ ನೀರಿಗೆ ತಳ್ಬಿಟ್ಟೆ ಸರ್. ಕೇಳಿದ್ರೇನ್ರಿ ಎಷ್ಟು ಜಾಲಿಯಾಗಿ ಹೇಳ್ತಾ ಇದ್ದಾನೆ? ಇದೇ ತರ ಎಷ್ಟು ಜನ ಹುಡುಗಿರು? ಅಯ್ಯೋ ಒಂದ್ 15-20 ಇರ್ಬೇಕು ಸರ್. ಇವನಿಗೆ ಹುಡುಗಿರ್ ಲೆಕ್ಕನೇ ಸಿಗ್ತಾ ಇಲ್ಲ. ಮತ್ತೆ 12 ವರ್ಷದ ಹುಡುಗಿ ಅನ್ನೋ ಭಯ ಇಲ್ವಾ? ಹೀಗೆ ಬಿಟ್ರೆ 4 ವರ್ಷದ ಮಗುನು ಅತ್ಯಾಚಾರ ಮಾಡ್ಬಿಡ್ತೀಯ. ಎಸ್ಕೇಪ್ ಆಗ್ತಾ ಇದ್ದ, ಎನ್ಕೌಂಟರ್ ಮಾಡಿದ್ವಿ ಅಂತ FIR ರೆಡಿ ಮಾಡಿ. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನೀವೇ ಕಾಪಾಡಬೇಕು ಸರ್, ಪ್ಲೀಸ್ ಸರ್. ಏನಾಯ್ತು? ಹೀಗೆ ಆದ್ರೆ ನಮ್ಮ ಹೆಣ್ಮಕ್ಳನ್ನ ಯಾವ ಧೈರ್ಯದಲ್ಲಿ ಮನೆಯಿಂದ ಹೊರಗಡೆ ಕಳಿಸೋದು ಸರ್? ನಾಳೆ ಅವನ್ ಎಷ್ಟೊತ್ತಿಗೆ ಬರ್ತಾನಮ್ಮ? 4:15 ಸರ್. ಏನೇ ಹೇಳಿ ಟೈಮ್ಗಿನ್ನ ಮುಂಚೆನೆ ಬಂದ್ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಲವ್ ಮಾಡ್ತೀಯಾ ತಾನೆ? ಮಾಡ್ತೀನಿ. ಗೊತ್ತು ಕಣೆ, ಎಲ್ಲಿ ಮುಟ್ಸ್ಬೇಕು ಅಲ್ಲಿ ಮುಟ್ಸಿದ್ರೆ ತಾನೆ ಕರೆಂಟ್ ಹೊಡಿಯೋದು. ಆಸಿಡ್ ಅಂದಿದ ತಕ್ಷಣ ಬೆಕ್ಕಿನ ಮರಿ ತರ ಎದುರ್ಕೊಂತ ಇದ್ಯಾ? ಎದುರ್ಕೋಬೇಡ ಕಣೆ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಅಂತ ಹೇಳೆ. ಏಯ್, ಏನ್ ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ಏನಾರು ಸ್ಕೆಚ್ ಹಾಕಿದ್ಯಾ? ಸ್ಕೆಚ್ ಹಾಕಿದ್ರೆ ಡೀಲ್ ಆಗ್ಬಿಡ್ತೀಯಾ. ನೋಡ್ ಆಸಿಡ್ ತಗದ್ ಎಷ್ಟೋ ಅಂದ್ರೆ ಆ ಹುಡುಗಿ ಮುಖಕ್ಕೆ ಆಸಿಡ್ ಹಾಕ್ತೀನ ನೀನು? ನನ್ನ ಮಗನೇ, ನೆಟ್ಟಿಗೆ ಮುಖದ ಮೇಲೆ ಮೀಸೆ ಬಂದಿಲ್ಲ ನಿನಗೆ? ಆಗ್ಲೇ ನೋವು. ಹೀಗೆ ಮಜ್ನು ತರ ಜುಟ್ಟು ಬಿಟ್ಕೊಂಡು ನಿನ್ ಬೈಕಲ್ಲಿ ಬಂದ ತಕ್ಷಣ ಆ ಹುಡುಗಿ ನಿನ್ ಹಿಂದೆ ಬರ್ಬೇಕೇನೋ? ಲವ್ ಸಾಕ್ತೀನ ಅವಳನ್ನ? ಆ ಹುಡುಗಿ ನಿನ್ನೇ ಲವ್ ಮಾಡ್ತೀನಿ ಅಂತಂದ್ರೆ ಏನೋ ಮಾಡ್ತೀಯಾ? ಸಾಕ್ತೀನೋ? ಸಾಕೋ ತಾಕತ್ತಿದೇನೋ ನಿನಗೆ? ಓದೋ ಹುಡುಗ ಅಂತ ಸುಮ್ಮನೆ ವಾರ್ನ್ ಮಾಡ್ಬಿಡ್ತಾ ಇದೀನಿ. ಮರ್ಯಾದೆಗೆ ಮನೆ ಸೇರ್ಕೊಂಡು ಓದೋದ್ ನೋಡು. ಮತ್ತೇನಾದ್ರೂ ಆಸಿಡ್ ಲವ್ ಅಂತ ಹುಡುಗಿ ತಂಟೆಗೇನಾದ್ರೂ ಹೋದ್ರೆ ಏನ್ ಮಾಡ್ತೀರಾ ಸರ್? ಹೊಡಿತೀರಾ? ಜೈಲ್ಗೆ ಹಾಕ್ತೀರಾ? ಶೂಟ್ ಮಾಡ್ತೀರಾ?
ನೀವೇನಾರ ಮಾಡಿ ನಾನು ಅವಳ ತಂಟೆಗೆ ಹೋಗ್ತೀನಿ, ಅವಳನ್ನೇ ಲವ್ ಮಾಡ್ತೀನಿ. ಬೇಡ, ನಾನು ಸರಿ ಇಲ್ಲ. ನಾನು ಕೇಸ್ ಬುಕ್ ಮಾಡಿದ್ರೆ 6 ವರ್ಷ ಒಳಗ್ ಹೋಗ್ತೀಯಾ. ಅನ್ಯಾಯವಾಗಿ ಇಡೀ ನಿನ್ನ ಲೈಫ್ ಹಾಳಾಗೋಗ್ಬಿಡುತ್ತೆ. ಸಾರ್, ಈ ಕಾಗಕ್ಕ ಗೂಬಕ್ಕ ಕತೆ ಯಾರಿಗೆ ಹೇಳ್ತೀರಾ ಸಾರ್? ನಾನು ಅವಳು ಲವ್ ಮಾಡ್ತೀನಿ, ಅವಳು ನನ್ನ ಲವ್ ಮಾಡ್ಬೇಕು ಅಷ್ಟೇ. ಅವಳೇನಾರ ಒಂದ್ ವೇಳೆ ನನ್ನ ತಿರಸ್ಕಾರ ಮಾಡಿದ್ರೆ ಇಡೀ ಲೈಫ್ ಅವಳ ತಲೆ ಎತ್ಕೊಂಡ್ ತಿರುಗಬಾರ್ದು, ಹಂಗ ಮಾಡ್ತೀನಿ ಅಷ್ಟೇ. ಬ್ಯಾಡ್ ಮ್ಯಾನ್, ಪ್ರೀತಿ ಅಂದ್ರೇನು ಅಂತ ಗೊತ್ತಾ? ಗೊತ್ತೇನೋ? ಗೊತ್ತಾ? ನೋಡೋ, ಇವಳು ಯಾರು ಗೊತ್ತಾ? ಇವಳು ಯಾಕಿಲ್ಲಿ ಪ್ರಪಂಚನೇ ಮರೆತು ಜೀವಂತ ಶವವಾಗಿದ್ದಾಳೆ ಅಂತ ಗೊತ್ತಾ? ಇವಳ ಇವತ್ತಿನ ಈ ಸ್ಥಿತಿಗೆ ಕಾರಣ ಏನು ಅಂತನಾದ್ರೂ ಗೊತ್ತಾ ನಿನಗೆ? ಪ್ರೀತಿ. ಪ್ರೀತಿಯಿಂದ, ಪ್ರೀತಿಗೋಸ್ಕರ. ಇವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀಯನೋ ನೀನು? ಇವಳು ಪ್ರೀತಿಸಿದ ವ್ಯಕ್ತಿ ಯಾರು ಅಂತ ಗೊತ್ತಾ ನಿನಗೆ? ಬಿಟ್ಬಿಡು ಗುರು, ನಿನ್ ಕಾಲ್ ಬೀಳ್ತೀನಿ. ಬೇಡ ಗುರು, ಇನ್ ಮುಂದೆ ಆತರ ಮಾಡಲ್ಲ ಗುರು. ಏಯ್, ನಿಯತ್ತಿಲ್ದಿರೋ ನಾಯಿ, ಅನ್ನ ಕಿತ್ ಕೈಗೆ ಕಚ್ಚಕ್ ಬರ್ತೀಯ? ತಪ್ಪಾಯ್ತು ಗುರು. ನಡಿಯೋ. ಅಣ್ಣ ಅಣ್ಣ
ತಪ್ಪಾಯ್ತಣ್ಣ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಣ್ಣ. ಇದೊಂದ್ಸತಿ ನನ್ಗೆ ಕ್ಷಮಿಸ್ಬಿಡೋಣ. ಇದೆಲ್ಲ ಬೇಕಾಗಿತ್ತ ನಿನಗೆ? ನನ್ ಜೊತೆಲೆ ತಿಂದೆ, ನನ್ ಜೊತೆಲೆ ಕುಡ್ದೆ, ನನ್ ಜೊತೆಲೆ ಓಡಾಡ್ಕೊಂಡಿದ್ದೆ. ಈಗ ನನ್ ದುಶ್ಮನ್ಗಳ ಜೊತೆ ಸೇರಿ ನನಗೆ ಸ್ಕೆಚ್ ಹಾಕಿ ನನಗೆ ಊಟ ಹೊಡೆದ. ತಪ್ಪಾಯ್ತಣ್ಣ, ಇದೊಂದ್ಸರ್ತಿ ನನಗೆ ಕ್ಷಮಿಸ್ಬಿಡೋಣ. ಏನೋ ಒಂದು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಣ. ಇನ್ ಮುಂದೆ ನಿಮ್ ಮನೆ ನಾಯಿ ತರ ಇರ್ತೀನಣ್ಣ, ತಲೆ ಎತ್ತಲ್ಲಣ್ಣ, ನೀವ್ ಹೇಳ್ದಂಗೆ ಕೇಳ್ತೀನಣ್ಣ. ದಯವಿಟ್ಟು ಅಣ್ಣ ಒಂದ್ಸರ್ತಿ ನನ್ ಕ್ಷಮಿಸ್ಬಿಡೋಣ. ಮೇಲೆ ಎದ್ದಾಳ 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 ಕೂತ್ಕೊಳ, ಹೆದರ್ಕೊಬೇಡ, ಕೂತ್ಕೊಳ. ಏಯ್, ಯಾವನೊಂದ್ ತಲೆ ಮಾಂಸನು ದೋಸೆ ತಂದ್ಕೊಡ್ರಲ್ಲಿ ಕಷ್ಟ ಬಿದ್ದವನೇ. ಸರಿ ಅಣ್ಣ. ಅಣ್ಣ ಬೇಡ ಅಣ್ಣ, ನಂದು ಆಯ್ತಣ್ಣ. ಏಯ್, ಇರ್ಲಿ ತಿನ್ನು. ಅಣ್ಣ ಮೊಬೈಲ್. ಏಯ್ ಮುರಾರಿ, ಏಯ್ ನೋಡು, ಬಾಂಬೆ ಡೇಂಜರ್ ಶಾಟು ಅಂತಿದ್ದೆ, ಯಾವನು ಮುಟ್ಟಕ್ಕಾಗಲ್ಲ ಅಂತಿದ್ದೆ. ಎತ್ಬಿಟ್ಟು ಬಂದು ನಿಂತವ್ ನೋಡು, ಗುಂಡ್ಗೆ ಇರೋ ಗಂಡು ಕಣಲಿ. ಮಗನೇ ಹೋಗೋ, ಬ್ರೀಫ್ ಕೇಸ್ ತಗೊಂಬ ಹೋಗೋ. ಮುರಾರಿ, ಎಂಜಾಯ್ ಯುವರ್ ಸೆಲ್ಫ್, ಮಜ್ಜಾ ಮಾಡಮ್ಮ. ಓಕೆ. 6 ತಿಂಗಳಲ್ಲಿ 53 ಕೊಲೆ. ಇದೇನ್ ಪ್ರಜಾರಾಜ್ಯನ ಇಲ್ಲ ರೌಡಿ ರಾಜ್ಯನ ಅಂತ ಮಿನಿಸ್ಟರ್ಗಳು ಕೇಳ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಪ್ರೆಸ್ನವರು ಕೆಂಡ ಕಾರ್ತಾ ಇದ್ದಾರೆ. ಆದ್ರೆ ಪಬ್ಲಿಕ್ ಸೈಲೆಂಟ್ ಆಗಿದ್ದಾರೆ ಸರ್. ವಾಟ್ ಆರ್ ಯು ಟಾಕಿಂಗ್? ಫ್ಯಾಕ್ಟ್ ಸರ್. 6 ತಿಂಗಳಿಂದ ನಡೆದಿರೋ 53 ಕೊಲೆಗಳಲ್ಲಿ 2-3 ಕೇಸ್ಗಳನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ ರೌಡಿಗಳು, ಲ್ಯಾಂಡ್ ಮಾಫಿಯಾ, ಆಯಿಲ್ ಮಾಫಿಯಾ, ಟ್ರಾವೆಲ್ ಮಾಫಿಯಾ, ಇಂಥ ಕ್ರಿಮಿನಲ್ ಎಲಿಮೆಂಟ್ಸ್ಗಳೇ ಸರ್. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಒಬ್ಬೊಬ್ಬರ ಹಿಂದೆನೂ 4 ಜನ ರಾಜಕಾರಣಿಗಳಿರ್ತಾರೆ, ಇಲ್ಲ ಅಂಡರ್ ವರ್ಲ್ಡ್ ಡಾನ್ಗಳಿರ್ತಾರೆ. ನಾವು ಹಾಗೂ ಸ್ಟ್ರಿಕ್ಟ್ ಆಯ್ತು ಅಂತಂದ್ರೆ ನಮ್ಮನ್ನ ಇನ್ನೆಲ್ಗೋ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ತಾರೆ ಸರ್. ಆದ್ರೂ ಇವರೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ನಾಶ ಆಗೋ ಕಾಲ ಬಂದಿದೆ ಸರ್. ಆಗ್ಲಿ ಬಿಡಿ, ಇವರಿಂದ ಸಮಾಜಕ್ಕೆ ನಷ್ಟ ಇಲ್ವಲ್ಲ? ಹೌದು ಸರ್. 1989 ಇಂದ 95 ತನಕ ಸರ್ಕಾರ ಇದೇ ರೀತಿ ರೌಡಿಗಳನ್ನ ಹೊಡೆದಾಡ್ಕೊಂಡು ಸಾಯೋ ಹಾಗೆ ಮಾಡ್ತು. ಆದ್ರೆ ಈಗ ಯಾರು ಎತ್ಕಟ್ಟದೆ ಅವ್ರವರೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ಸರ್. ಇದರಿಂದ ಸಮಾಜಕ್ಕೆ ತುಂಬಾ ಒಳ್ಳೇದಾಗ್ತಿದೆ ಸರ್. ಹಾಗಾದ್ರೆ ಬಾಂಬೆ ಸುಪಾರಿ ಕಿಲ್ಲರ್ ಜಾನ್ನ ಕೊಂದಿದ್ಯಾ? ಎಲ್ಲಿಗೆ ಹೊರಟೆ ಬುಡ್ಬುಡ್ಕೆ? ಮುರಾರಿ ಹತ್ರ ಏನಾದ್ರೂ ಡೀಲ್ ಇದ್ರೆ ಹೇಳು. ಕೈ ಕಾಲು ತಲೆ ಏನಾದ್ರೂ ಎತ್ತಿಸ್ಬಿಡ್ತೀನಿ. 50-50. ಥೂ ನಿನ್ನ ಮುಖಕ್ಕೆ. ಅವನ್ ಸಹವಾಸ ಮಾಡಬೇಡ್ವೆ. ಅವನು ಮೊದಲೇ ರೌಡಿ ಪೊರಕಿ. ಅವನ್ ಜೊತೆಲಿ ಇರೋರೆಲ್ಲ 420 ನನ್ನ ಮಕ್ಕಳು. ನಿನ್ನ ಬಾಳನ್ನ ಊದ್ ಕಡ್ಡಿ ಉಜ್ಜಿದಂಗ್ ಉಜ್ಜಿಬಿಡ್ತಾನೆ. ಅವನು ಉಜ್ಜಲಿ ಅಂತಾನೆ ಐಟಮ್ ಮೇಲೆ ಐಟಮ್ ಇಟ್ಕೊಂಡ್ ಕಾಯ್ತಾ ಇದೀನಿ. ಉಳ್ಡು ಅವ್ನ್ ಮುಟ್ಟೋದೇ ಇಲ್ಲ ಅಂತಾನೆ. ಏನ್ ಮಾಡ್ಲಿ, ಅವನನ್ನ ಟಚ್ಚೇ ಮಾಡ್ತಾ ಇಲ್ಲ. ಯೋ 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 ಯೋ, ನೀನು ಒಂದ್ ಹೆಣ್ಣ. ನಿನ್ ಡ್ರೆಸ್ಸು, ನಿನ್ನ ಅವತಾರನೋ, ಥು 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 ಥು. ನಿನ್ನ ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗುತ್ತೆ. ಥು. ಕ್ಯಾರಿಯರ್ ತುಂಬಾ ಭಾರವಾಗಿದ್ಯಾ? ಬೆಳಗ್ಗೆಯಿಂದ ಏನ್ ಮೂಗೊಳಗ್ ಮೊಳೆ ಹೊಡ್ಕೊಂಡಿದ್ಯಾ? ನಾಟಿ ಕೋಳಿ ಬೇಟೆಯಾಡಿ ಬೋಟಿ ಫ್ರೈ, ಚಿಕನ್ ಡ್ರೈ, ಹೈದ್ರಾಬಾದ್ ಬಿರಿಯಾನಿ ಮಾಡಿದೀನಿ. ಏನು ಅಂತ ವಯಾರ ಬೇರೆ ಆಡ್ತೀಯಲ್ಲ. ಗಮ್ಮಂತ ವಾಸನೆ ಬರ್ತಾ ಇಲ್ವಾ? ಬರ್ತಾ ಇದೆ. ನೀನ್ ಬರ್ತಿದ್ಯಾ ಅಂದ್ಮೇಲೆ ವಾಸನೆ ಬರ್ದಿರ ಇರುತ್ತಾ? ಅಸರಿ ಯಾರ್ಗಮ್ಮ ಇಷ್ಟೊಂದ್ ಐಟಮ್ಸು? ನನ್ ಡೌಗೆ. ಡೌವಾ? ಅವನ್ ಯಾರೇ? ಮುರಾರಿ. ಮುರಾರಿ ನಿನ್ ಲವ್ ಮಾಡ್ತಾನಾ? ನಿನ್ ಲವ್ ಮಾಡ್ತಾನಾ? ಮಾಡಿದ್ರು ಮಾಡ್ಬೋದು, ನಾನೇನ್ ಚೆನ್ನಾಗಿಲ್ವಾ? ಎತ್ತು ಬಿಟ್ಟ ಅಂದ್ರೆ ಹೋಗಮ್ಮ. ಅಯ್ಯೋ,
ಹೇ ಮುರಾರಿ, ಬಾ ಬಾ ಬಾ. ಮುನಿಯಮ್ಮನ್ ಕೋಳಿಗ್ ಮುಕ್ತಿ ಕಾಣಿಸಿ ನಿನಗೋಸ್ಕರ ಡಿಫ್ರೆಂಟ್ ಐಟಮ್ ಮಾಡಿದೀನಿ ಬಾ. ಏಯ್ ಮುಟ್ಟು ಮಾತಾಡ್ಸ್ಬಾರ್ದು ಅಂತ ಹೇಳಿಲ್ಲ. ಹಾಗಾದ್ರೆ ತಪ್ಕೊಂಡ್ ಮಾತಾಡ್ಸ್ಲಾ? ಹೋಗ್ಲಿ ಬಿಡು, ಮದ್ವೆ ಆದ್ಮೇಲೆ ಮುಟ್ಟೋದು ತಪ್ಕೊಳ್ಳೋದು ಅದು ಇದು ಎಲ್ಲ ಇದ್ದೇ ಇರತ್ತೆ. ಈಗ ಬಿಸಿ ಬಿಸಿ ಬಿರಿಯಾನಿ ತಿನ್ನು. ನಂದು ಊಟ ಆಯ್ತು. ಆಯ್ತಾ? ಆಯ್ತು. ಆಗೋಯ್ತಾ? ಹಾಗಾದ್ರೆ ಈ ಬಿರಿಯಾನಿ ಏನ್ ಮಾಡ್ಲಿ? ಇವನು ಕೊಡು, ತಿನ್ ಸಾಯ್ಲಿ. ಗುದ್ದ ಅಂದ್ರೆ ನಮಸ್ಕಾರ ಅಣ್ಣ. ಅಣ್ಣ ಬರ್ತೀರಣ್ಣ. ಎಲ್ರಿಗೂ ಟಿಪ್ಸ್ ಕೊಟ್ಟು ಅಪ್ಲಿಕೇಶನ್ ವಾಪಸ್ ತೆಗೆಸಿದ್ದೀನಿ. ಆದರೆ ಅವನೊಬ್ಬ ಮಾತ್ರ ತೆಗಿತಾ ಇಲ್ಲ. ಅವನಿಗೆ ಆ ಗೂಳಿ ಸಪೋರ್ಟ್ ಅಂತೆ. ನೀವು ಅವನು ಎದುರಿಸ್ತಿರೋ ಎತ್ತಾಗ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವರ್ಷದ ಕಾರ್ಪೊರೇಷನ್ ಟೆಂಡರ್ ನನಗೆ ಆಗ್ಬೇಕಣ್ಣ. ಎಸ್ಟಿಮೇಟ್ ಎಷ್ಟು? 3 ಕೋಟಿ ಅಣ್ಣ. ನನಗೆ ಎಷ್ಟು? ಅಣ್ಣ 15 ಕೊಡ್ತೀನಣ್ಣ. ಅಣ್ಣ 10% MLAಗೆ, 10% ಕಮಿಷನರ್ಗೆ, ಇನ್ನು 10% ಇಂಜಿನಿಯರ್ಗೆ, 5% ಅಧ್ಯಕ್ಷರಿಗೆ, ಇನ್ನು 5% ಕಮಿಟಿ ಮೆಂಬರ್ಸ್ಗೆ, ಗುಮಾಸ್ದಿಂದ ಹಿಡಿದು ಸೀಲ್ ಹಾಕೊಡೋ ಜವಾನ್ವರೆಗೂ 5% ಅಣ್ಣ. ಅಲ್ಲಿಗೆ 45% ಎಗರೋಯ್ತಣ್ಣ. ಗೊತ್ತು, 1 ಕೋಟಿ ರೂಪಾಯಿ ಕೆಲಸ, 3 ಕೋಟಿ ರೂಪಾಯಿ ಆ ಪ್ರಾಜೆಕ್ಟ್ ಕಾಸ್ಟು. 45% ಲಂಚ ಕೊಟ್ಟರು 255 ಉಳಿತದೆ. ಅದರಲ್ಲಿ ಅರ್ಧ ರಸ್ತೆಗೆ, ಇನ್ನು ಅರ್ಧ ನಿನ್ನ ಅಕೌಂಟ್ಗೆ ಅಲ್ವೇನೋ? 25 ಕೊಟ್ಬಿಡ್ತೀನಣ್ಣ. 50 ಅಣ್ಣ ಅದು ತುಂಬ ಅಣ್ಣ. ಆಯ್ತಣ್ಣ, ಇದರಲ್ಲಿ 25 ಲಕ್ಷ ಇದೆ. ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಮುಂದಿಂದು ಹಾಗೆ ಬರ್ತೀನಣ್ಣ. ಹೇಳ್ರಿ, ನಾನೇ ಸದಾನಂದ ಶೆಟ್ಟಿ. ಹೌದು, ಆ ಬಾಂಬೆ ಅಪಾರ್ಟ್ಮೆಂಟ್ಸ್ ಬುಕ್ಕಿಂಗು ಓಪನ್ ಆಗಿದೆ. ಮಂಗಳೂರು ರಿವರ್ ಬ್ರಿಡ್ಜ್ ಕೆಲಸ ಸ್ಟಾರ್ಟ್ ಆಗಿದೆ. ಫ್ಲೈಓವರ್ ಕೆಲಸನ ನಡೀತಾ ಇದೆ. ಎಲ್ಲ ಇಂಜಿನಿಯರ್ಸ್ ನೋಡ್ಕೊಳ್ತಾರೆ. ಬಿಡಿ, 1 ನಿಮಿಷ, ಯಾರ ಮಾತು ಕೇಳಬೇಡಿ. ಕೆಲಸ ಶುರು ಮಾಡಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕೆಲಸ ಶುರು ಮಾಡಿ. ಅಷ್ಟೇ, ಗೊತ್ತಾಯ್ತಾ? ಫೋನ್ ಕಟ್ ಮಾಡಿ. ಹೇಳಿ ದೇಶಪಾಂಡೆ, ಖಂಡಿತ ಬನ್ನಿ. ಮೋಸ್ಟ್ ವೆಲ್ಕಮ್ ಸರ್. ಏಯ್, ಯಾರೋ ನೀನು? ಹರಿ ಮುರಾರಿ ಅಂಡರ್ ಬ್ರಿಡ್ಜ್ ಟೆಂಡರ್ ವಾಪಸ್ ತಗೋ. ಯಾಕೆ? ನಾನು ವಾಪಸ್ ತಗೊಳ್ಳೋದಿಲ್ಲ. ಅದು ನನ್ನ ಡೀಲು. ನಾನು ಡೀಲ್ ಕೊಟ್ಟೇ ಬಂದಿದ್ದೀನಿ. ನಾನು ಅಣ್ಣಂಗೆ ಮಾತು ಕೊಟ್ಟು ಬಂದಿದ್ದೀನಿ. ಸ್ವಾಮಿ ನಿಷ್ಠೆನ ಈ ಮುರಾರಿ ಪಾಲಿಸ್ತಾನೆ. ಧಮ್ಕಿ ಆಗ್ತಾ ಇದೆ, ಧಮ್ಕಿ. ಇದಕ್ಕೆಲ್ಲ ಜಗ್ಗೋ ನನ್ನ ಮಗ ಅಲ್ಲ ಇವನು. ಇಲ್ಲೇನಾದ್ರೂ ನಿನ್ ಕೈ ಚಳಕ ತೋರಿಸ್ದೆ ಅಂತಂದ್ರೆ ಬಾಂಬೆಯಿಂದ ಬರ್ತಾರೆ. ಚುಡ್ಕಿ ಹೊಡೆಯೋಸಲಿ. ಈ ಮುರಾರಿಗೆ ಬಾಂಬೆಯಿಂದ ಜನಗಳನ್ನ ಕರೆಸ್ತೀಯಾ? ಇಲ್ಲ ಇಲ್ಲ, ಚಿಟ್ಕೆ ಹೊಡೆದಿದ್ದಕ್ಕೆ ಬೆರಳು, ಮಗನೇ ಚಪ್ಪಾಳೆ ಹೊಡೆದಿದ್ದಿದ್ರೆ ಇಲ್ಲ. ಟೆಂಡರ್ ವಾಪಸ್ ತಗೊಳ್ತೀನಿ. ಗ್ರೇಟು ಬ್ರದರ್, ಗ್ರೇಟು. ಕಾರ್ಪೊರೇಷನ್ ಗೇಟ್ ತನಕನೂ ಯಾವ ಮಗನೂ ಬರ್ದಂಗ್ ಮಾಡ್ಬಿಟ್ಟಿಯಲ್ಲ. ನಂದು ಲಾಂಗ್ ಸ್ಕೆಚ್ಚು ನಾಯಕ. ಗ್ರೇಟ್ ಬೆಂಗಳೂರಿಗೆ ಅದು ಇದು ಅಂತ ಹೇಳಿ ಸರ್ಕಾರದವರು 1000 ಕೋಟಿ ಸುರಿತಾ ಇದ್ದಾರೆ. ನಾವು ಹೀಗೆ ಒಂದೊಂದೇ ಮಿಕ್ಕಿಗಳನ್ನ ಗುಮ್ತಾ ಇದ್ರೆ ಇಡೀ ಕಾರ್ಪೊರೇಷನ್ ನನ್ನ ಅಂಡ್ರಲ್ಲಿರುತ್ತೆ. ಹಂಗೆ ದುಡ್ಡು ಮಾಡಿ ಸ್ವಲ್ಪ ರೌಡಿಸಮ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಎಲೆಕ್ಷನ್ ಜಂಪ್ ಆದೆ ಅಂದ್ರೆ MLA, ಆಮೇಲೆ ಮಿನಿಸ್ಟ್ರು, ಆಮೇಲೆ CM.
ಗುರು 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 ಏನ್ರು ಶೆಟ್ಟಿ ಶೆಟ್ಟಿ ಆಮೇಲೆ ಎತ್ಲಿ ಬಿಡ್ರು. ಗುರು ನಮ್ಮನ್ ಗುರು ಅವ್ ನಮ್ಮ ಹತ್ರ ಟೆಂಡರ್ ಡೀಲ್ ಕೊಟ್ಟ ಅಂತಾನೆ ಇವತ್ತು ಅವ್ನ್ ಎತ್ತಿರೋದು. ಡೀಲ್ ಬಂದಿದ್ದು ಅಣ್ಣಂಗೆ, ಅಣ್ಣ ನನಗ್ ಡೀಲ್ ಕೊಟ್ರು, ನಾನ್ ಮುಗಿಸ್ದೆ. ಯಾರಿಗೇನಾದ್ರೆ ನನಗೇನೋ ಆಗ್ಬೇಕು ಗುರು. ಅದು ನೋಡಮ್ಮ, ಕಣ್ಣೀರ್ ಸುರ್ಸಕ್ಕೆ ಅವನ್ ದೇಶ ಭಕ್ತನೂ ಅಲ್ಲ, ಕನಿಕರ ತೋರ್ಸಕ್ಕೆ ರಕ್ತ ಸಂಬಂಧಿನೂ ಅಲ್ಲ. ರೌಡಿ ಮತ್ತು ರಾಜಕಾರಣಿಗಳ ಸಂಬಂಧ ಊಟ ಮಾಡಿ ಕೈ ತೊಳ್ದಂಗಿರ್ಬೇಕು. ಯಾಕೆ ಮದುವೆ ಹಿಂಗ್ ಕೂತಿದ್ಯಾ? ಊಟ ಮಾಡಲ್ವೇನೆ? ಆಹಾ, ನನಗಿಂತ ಮುಂಚೆ ಉಂಡು ಮುರಾರಿನ ನೆನೆಸ್ಕೊತಾ ಬೋರ್ಲಾಗಿ ಬಿತ್ಕೊಂಡಿರ್ತಿದ್ದೆ. ಇವತ್ತೇನೆ ಬಂತು ನಿನಗೆ? ಊಟ ಮಾಡು ಬಾರೆ. ನನ್ಗೆ ಹಸ್ವಿಲ್ಲ, ನೀನೇ ತಿನ್ನು. ಮತ್ತೆ ಲೇ, ಅದೇನು ಅಂತ ಬೊಗಳೆ ಮೆತ್ತೆ ಮೆತ್ತೆ ಅಂತ ಓದರ್ತ್ ಕುಂತವಳೆ. ಏನಾಯ್ತು? ಮತ್ತೆ ನನ್ನ ಮುರಾರಿನ ಎಷ್ಟೊಂದು ಪ್ರೀತಿ ಮಾಡ್ತೀನಿ, ಅವನನ್ನ ಕೇರೆ ಮಾಡಲ್ಲ ಅಂತಾನೆ. ಇಷ್ಟೇನಾ? ನಾನು ಏನೋ ಅಂತ ಹೆದರ್ ಬಿಟ್ಟಿದ್ದೆ. ಆ ಮುರಾರಿನ ಆಟ ಆಡ್ಸೋ ಪುಂಗಿ ನನ್ನ ಹತ್ರ ಇದೆ. ನಾನ್ ಹೇಳ್ದಾಗ ಕೇಳು. ಅಕ್ಕ, ನಾನಿವತ್ತು ಹೇಗ್ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೀಯಮ್ಮ. ಲೋ, ಇವನೇನ್ ಬಕೆಟ್ ನೀರ್ ಖಾಲಿ ಮಾಡ್ತಾವನ ಟ್ಯಾಂಕ್ ನೀರ್ ಖಾಲಿ ಮಾಡ್ತಾವನ? ರಾಣಿ, ಓ ಗಂಡು ಬೀರಿ ತರ ಆಡ್ತಾ ಇದ್ದೆ, ಈಗ ಒಳ್ಳೆ ಗೌರಮ್ಮನ್ ತರ ಆಗ್ಬಿಟ್ಟಿದ್ಯಾ? ನಾನೀಗ ಮದುಮಗಳ ತರ ಕಾಣಿಸ್ತಿದ್ದೀನಲ್ವಾ? ಕಾಣಿಸ್ತೀಯಾ? ನೀನು ಮದುಮಗಳು, ನಾನು ಮದುಮಗನನಾ? ಹಾಗೆಲ್ಲ ಕರಿಬಾರ್ದು, ನಾನ್ ನಿಮಗೆ ಅತ್ಗೆ ಆಗೋಳು. ಬೇಜಾರ್ ಮಾಡ್ಕೋಬೇಡ, ಹಾಗೆ ತಮಾಷೆ ಮಾಡಿದೆ. ನಾನೀಗ ಮುರಾರಿ ಹತ್ರ ಹೋಗ್ತೀನಿ, ನನ್ನ ಮದ್ವೆ ಆಗು ಅಂತ ಕೇಳ್ತೀನಿ. ಬರ್ಲಾ ಮೈದನ್ರ? ಅತ್ಗೆಮ್ಮ ಬಾಯ್. ಹಾಗ್ ನೋಡ್ಬೇಡ ಗುರು, ನಂಗ್ ನಾಚಿಕೆ ಆಗುತ್ತೆ. ಏನೇ ಇದ್ ನಿನ್ ವೇಷ? ಎಲ್ಲ ನಿನ್ಗೋಸ್ಕರ ಮುರಾರಿ. ಅಜ್ಜಿ ಹೇಳಿದ್ಲು, ನೀನೊಂದ್ ಹೆಣ್ಣು, ನಿನ್ ಹೆಣ್ತನನ ಕಾಪಾಡ್ಕೋಬೇಕು, ಹೋಗ್ ನಿನ್ ಗಂಡನ್ ಕೇಳು ನೀನ್ ಹೇಗಿರ್ಬೇಕು ಅಂತ. ಯಾರ ನಿನ್ ಗಂಡ? ಗಂಡಂದ್ರೆ ಗಂಡು, ಕಣ್ಬಿಟ್ರೆ ಬೆಂಕಿ ಚೆಂಡು, ವೈರಿ ಪಡೆನ ಸುಡೋ ಬಹದ್ದೂರ್ ಗಂಡು, ಈ ರಾಣಿ ಹೂವಿನ ಚೆಂಡು, ಈ ಮನ್ಮಥ ಗಂಡು. ಏಯ್ ನಿನ್ ನೆಳೆ, ನಿನ್ ನಾಟಕ ಸಾಕು. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಅಕ್ಕಪಕ್ಕದವ್ರು ನೋಡಿದ್ರೆ ತಪ್ಪು ತಿಳ್ಕೋದಾರೆ. ನಾನು ನೀನು ಗಂಡ ಹೆಂಡತಿ ಆಗೋರು, ಯಾರೇನೇ ಹೇಳಿದ್ರು ಐ ಡೋಂಟ್ ಕೇರ್. ಯಾಕೆ ಇವತ್ತು ಹಿಂಗಾಡ್ತಾ ಇದೀಯಾ? ದೆವ್ವ ಇಟ್ಕೊಂಡಿದ್ಯಾ? ದೆವ್ವ ಅಲ್ಲ, ಲವ್, ಪ್ರೀತಿ, ಪ್ಯಾರ್, ಮೊಹಬ್ಬತ್, ಕಾದಲ್. ಗುರು, ನಾನು ಯಾವಾಗ ಮದ್ವೆ ಆಗ್ತೀಯಾ? ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ, ರುಚಿ ರುಚಿಯಾದ ಅಡ್ಗೆ ಮಾಡ್ಬಡಿಸ್ತೀನಿ, ನಿನ್ ಬಟ್ಟೆ ಒಗಿತೀನಿ, ನಿಂಗ್ ಸ್ನಾನ ಮಾಡಿಸ್ತೀನಿ, ನಿಂಗ್ ಏನ್ ಬೇಕು ಎಲ್ಲ ಕೊಡ್ತೀನಿ. ಏಯ್, ಯಾಕೋ ನಿನ್ ಸ್ಟೈಲೇ ಚೇಂಜ್ ಆಗ್ತಾ ಇದೆ. ನೋಡು, ಒಂದ್ ವಾರ ಟೈಮ್ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡಿ ಹೇಳು. ಬೀಸೋ ದುಂಡಿಂದ ತಪ್ಪಿಸ್ಕೊಂಡು 100 ವರ್ಷ ಆಯಸ್ಸು ಅಂತಾರೆ. ಮೊದಲಿನಿಂದ ಕಳ್ಸ್ಕೋಬೇಕು. ಆಯ್ತಾಯ್ತು, ಆಮೇಲೆ ನೋಡ್ಕೊಳ್ಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಮೇಲಿದ್ದಾರ? ನಮಸ್ಕಾರ ಅಣ್ಣ. ಯೋ ಬ್ಲೇಡು, ಏನಯ್ಯ ನಿನ್ ಕತೆ? ಅಂಡರ್ವೇರ್ ಕಟ್ಕೊಂಡು ವೆಯ್ಟ್ ಎತ್ಬಿಟ್ರೆ ಅಣ್ಣನ್ ತರ ಮೇಲೇರಕ್ಕಾಗೋದಿಲ್ಲ ತಮ್ಮ. ಅಲ್ಲಿ ಪೊಲೀಸ್ ರೆಕಾರ್ಡ್ ಇಂದ ಅಸೆಂಬ್ಲಿ ಅಂಗ್ಲದವರೆಗೂ ಯಾರ್ ಬಾಯ್ಲ್ ಕೇಳಿದ್ರು ಮುರಾರಿ ಮುರಾರಿ ಅಂತಾರ ಜನ. ನಿಮ್ಮ ಅಪ್ಪ ಅವನ್ನ ಬೆಟ್ಟದಂಗ್ ಬೆಳೆಸ್ತಾವನೆ, ನೀನಿಲ್ಲಿ ಕಿತ್ತೋಗಿರೋ ಕಬ್ಬಣ ಹಿಡ್ಕೊಂಡು ಕೆಳಗಿಳಿತಾ ಇದೀಯಲ್ಲಯ್ಯ. ಬಾ ಮೇಲೆ. ಓಹೋ, ಬರಯ್ಯ, ಬಾ ಕೂತ್ಕೋ. ಏನ್ ಸಮಾಚಾರ? ಬೈ ಎಲೆಕ್ಷನ್ ಅಲ್ಲಿ ಗೆದ್ದೆ, ಮಿನಿಸ್ಟರ್ ಆಗ್ತೀನಿ ಎಂದೆ. ಎಲೆಕ್ಷನ್ ಕಮಿಷನರ್ ನನ್ನ ಜಾತಕನೆಲ್ಲ ವಿಡಿಯೋ ಮಾಡಿಸಿ ಡೆಲ್ಲಿ ಹೈ ಕಮಿಷನರ್ಗೆ ರಿಪೋರ್ಟ್ ಮಾಡಕ್ ಹೋಗ್ತಾ ಇದ್ದಾನೆ. ಒಂದ್ ವೇಳೆ ಆ ರಿಪೋರ್ಟ್ ಏನಾದ್ರು ನೋಡಿದ್ರೆ ನಾನ್ ಮಿನಿಸ್ಟರ್ ಗಿರಿ ಇರ್ಲಿ, MLA ಗಿರಿನೇ ಬ್ಯಾನ್ ಮಾಡ್ತಾರೆ.
ಮಾಡದೇ ಇರ್ತಾರ? ಸರ್ಕಾರನೇ ನಿಮ್ದು ಅಂತ ಆ CM DCM ಇಂದ ಹಿಡಿದು ಇಡೀ ವಿಧಾನಸೌಧನೇ ಮೆರವಣಿಗೆ ಒಳಗೆ ಕರ್ಕೊಂಡು ಹೋಗಿ ಮನೆ ಮನೆಗೂ ಹಣ, ಎಂಡ, TV, ಫ್ರಿಜ್ಜು ಅಂತ ಲಂಚದ ಒಳನೇ ಹರಿಸ್ಬಿಟ್ರಿ. ಆ ನಿಮ್ಮ CM ಪಾತ್ರೆ ಪಡಗದ ಜೊತೆ ಪಂಚೆ ಬಿಚ್ಕೊಂಡು ನಿಂತಿರೋದು ನನ್ನ ಮಗ ವಿಡಿಯೋ ಮಾಡಿ ಸಿಕ್ಕವನೆ. ಸುಮ್ಮನೆ ಬಿಡ್ತಾನ? ಇದನ್ ಕೇಳಕ ನಾ ಇಲ್ಲಿ ಗಂಟು ಬಂದಿದ್ದು. ಅವನು ಡೆಲ್ಲಿಗೆ ಹೋಗ್ಬಾರ್ದು ಅಷ್ಟೇ. ಗೆಲ್ಸಿದ್ದಾಯ್ತು, ಈ ಕೊಲ್ಸಕ್ ಬಂದಿದ್ಯಾ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಡೆಲ್ಲಿ ಫ್ಲೈಟು. ಅಂದ್ರೆ ಅವನ್ ಡೆಲ್ಲಿ ತಲುಪಬಾರ್ದು. ಹೌದು. ಮುರಾರಿ, ಕೆಲಸ ಎಲ್ಲ ಆಗೈತಲ್ವೇನ್ರಿ? ಹೌದು ಸರ್. ಒಂದ್ ನಿಮಿಷ. ಏನ ಮುರಾರಿ? ಅಣ್ಣ, ಕಮಿಷನರ್ ಗಾಡಿಲಿ ಮಕ್ಕಳಿದ್ದಾರೆ. ಇವತ್ತು ಬೇಡ, ನಾಳೆ ಮುಗಿಸ್ತೀನಿ. ಟೈಮ್ ಇಲ್ಲ, ಈಗಲೇ ಮುಗಿಸೋ. ಅಣ್ಣ, ಸಿಟಿ ಮಧ್ಯ ನನ್ನ ಮಗನಿಗೆ 3 ಬೆಡ್ರೂಮ್ ಇರೋದೊಂದು ಬ್ಯೂಟಿಫುಲ್ ಆಗಿರೋ ಮನೆ ಕಟ್ಕೊಡ್ಬೇಕು. ಆಯ್ತು ಸರ್, ಆಯ್ತು. ಹಾಗೆ ಏನೇಳ? ಏ ಅಣ್ಣನ ಹತ್ರ ಫೋನ್ ಕೊಡ. ಅಣ್ಣ ಬಿಸಿ ಆಗವ್ರೆ. ಅದೇನ್ ನನ್ನ ಹತ್ರನೇ ಹೇಳು. ಡೀಲ್ ಕ್ಯಾನ್ಸಲ್ ಅಂತ ಹೇಳು. ಹೇ, ಏನ್ ಡೀಲ್ ಕ್ಯಾನ್ಸಲ್? ಏನ್ ಮುರಾರಿ, ಡೀಲ್ ಕ್ಯಾನ್ಸಲ್ ಅಣ್ಣ ಕೇಳಿದ್ರೆ? ಅಣ್ಣಂಗೆ ನಾನು ಹೇಳ್ತೀನಿ. ಆಯ್ತು ಮುರಾರಿ. ಅಣ್ಣ, ಮುರಾರಿ ಡೀಲ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾನೆ. ಏನ್ ಮಾಡ್ಲಿ? ಏ, ನಿನಗ್ ಸಂಬಳ ಕೊಡೋದು ನಾವಾ ಇಲ್ಲ ಆ ಮುರಾರಿನ? ನಾವ್ ಹೇಳಿದ ಕೆಲ್ಸನ ಮೊದ್ಲು ಮಾಡ್ಬಿಟ್ಟು ಜಲ್ದಿ ಬರತ್ ಕಲ್ತ್ಕೋ. ಆಯ್ತಣ್ಣ. ಅಣ್ಣ, ಮತ್ತೆ ಆ ಮುರಾರಿ ಫೋನ್ ಆಫ್ ಮಾಡೋ. ನಾವ್ ಹೇಳ್ದಷ್ಟು ಕೆಲಸ ಮಾಡು. ಯಾಕೆ? ಬ್ಲೇಡು ಫೋನ್ ಆಫ್ ಮಾಡ್ಬಿಟ್ಟಿದ್ದಾನೆ. ದೇವೇಂದ್ರಂಗೆ ಫೋನ್ ಮಾಡು. ಯಾಕೆ? ನಾನು ಹೇಳ್ತೀನಿ ಮಾಡುಗುರು. ಇವಂದು ಆಫ್. ಮಕ್ಕಳು ಬೈತಾಗ್ಬಿಟ್ರಲ್ಲ. ಗುರು, ನನ್ನ ಮಾತು ಕೇಳ್ಗುರು ಪ್ಲೀಸ್. ಬೇಡ ಬಾಗುರು. ಮುಚ್ಚು ಬಾಯ್. ಏನೇ ಆಗ್ಲಿ ಕಣ, ನೀನ್ ಕರೆಕ್ಟ್ ಆಗಿ ಮಾಡಿದ್ಯಾ ಬಿಡಲಿ. ನಿಂದೇನ್ ತಪ್ಪಿಲ್ಲ ಬಿಡ. ನಾನ್ ಬೇಡ ಅಂದ್ರೆ ಯಾಕೆ ಮಾಡ್ದೆ? ಅದನ್ನೆಲ್ಲ ಕೇಳಕ್ ನೀನ್ ಯಾವ? ಜೂನ್ಗೆ ಕುಡಿತಾ ಇದ್ಯಾ? ಅನ್ಯಾಯವಾಗ ಮಕ್ಳನ್ನ ಕೊಂದ್ಬಿಟ್ಟ ಕಣೋ. ಆ ಡೀಲ್ ಕೊಟ್ಟವನೇ ನಾನು. ನಾನ್ ಬೇಡ ಅಂತ ಹೇಳಿರ್ಲಿಲ್ಲ. ನೀನ್ ಯಾವನೋ ಬೇಡ ಅನ್ನೋದಕ್ಕೆ ನೀನ್ ಹೇಳಿದ್ರು ನಾನ್ ಬಿಸಾಕೋ ಮೂಳೆ ತಿನ್ನೋ ನಾಯಿ ನೀನು.
ಮಾಡ್ಬಿಟ್ಟೆ ಗುರು ನೀನು. ಹೋಗಿ ಹೋಗಿ ಅವನ್ಗೆ ಯಾಕೆ ಗುರು ನೀನ್ ಧಮ್ಕಿ ಆಗ್ತೆ? ಅಪ್ಪನು ಖತರ್ನಾಕು ಮಗನು ಖತರ್ನಾಕು ಗುರು. ಯಾರಮ್ಮ ಖತರ್ನಾಕು? ನಿಜವಾದ ಖತರ್ನಾಕ್ಗಳಂದ್ರೆ ನಾವ್ಗಳು. ನಮ್ಮನ್ನೆಲ್ಲ ಮುಂದೆ ಇಟ್ಕೊಂಡು ಅವ್ರಗಳು ಡೀಲ್ ಮಾಡ್ತಾ ಇದ್ದಿದ್ದು. ಅವ್ರಿಗೆಲ್ಲ ಎಲ್ಲ ಇದೆ ದಮ್ಮು. ಆದ್ರೂ ನೀನು ಈ ಕೆಲಸ ಮಾಡಬಾರ್ದಾಯ್ತು ಗುರು. ನೋಡೋ, ಸಾವಿಗೆ ನಾನು ಯಾವತ್ತು ಎದುರಿದವನಲ್ಲ. ಅದೇನಾಗುತ್ತೆ ನೋಡೋಣ ಬನ್ನಿ. ಚೆನ್ನಾಗಿರೋದು ಹಾಕು. ಹರಿ ಓಂ ನಮಃ. ಅದು ಹಾಕು. ಹರಿ ಓಂ ನಮಃ. ಅದು ಅದು ಹರಿ ಓಂ ನಮಃ. ಹರಿ ಓಂ ನಮಃ. ಹೇ ಪೂಜಾರ್ರೆ, ಯಾಕೆ ಮೂಗ್ ಮುಚ್ಕೊಂಡು ಹೋಗ್ತಾ ಇದ್ದೀರಾ? ಮೀನು ಗಬ್ಬು ವಾಸನೆ. ಮೀನೇನು ಸತ್ಮೇಲೆ ನೀವು ವಾಸನೆನೆ. ಹಾಗಂತ ಸತ್ ಮೀನ್ ತಿಂತಾರ? ನಾವ್ ನೀರಲ್ಲಿ ಬಿದ್ ಸತ್ರೆ ಮೀನ್ ನಮ್ಮನ್ ತಿನ್ನತ್ತೆ. ಮೀನ್ ನೀರಿಂದ ಹೊರಗಡೆ ಬಂದ್ ಸತ್ರೆ ನಾವು ಮೀನನ್ ತಿಂತೀವಿ. ಅದ್ ತಪ್ಪ? ಮೀನ್ ಇಲ್ದೆ ನೀರಿಲ್ಲ, ನೀರಿಲ್ದೆ ಮೀನಿಲ್ಲ. ಮೀನ್ಗೂ ನೀರ್ಗೂ ಖಾಸ ಸಂಬಂಧ. ಅಯ್ಯೋ, ಇಲ್ದೇ ಇರೋ ಲಾಜಿಕ್ ಎಲ್ಲ ಹೇಳ್ಬಿಟ್ಟು ಮಡಿನ ಮೈಲ್ಗೆ ಮಾಡ್ತಿದ್ದಾಳಲ್ಲಪ್ಪ. ಶಾಂತಂ ಪಾಪಂ ಶಾಂತಂ ಪಾಪಂ. ಹರಿಯೋ ನಮಃ. ಹರಿಯೋ ನಮಃ. ಹರಿಯೋ ನಮಃ. ಅನಿಷ್ಟು ಮುಂಡೆವಾ. ಹರಿಯೋ ನಮಃ. ಹರಿಯೋ ನಮಃ. ಹರಿಯೋ ನಮಃ. ಯಾರಿಗ್ ರಾಣಿ ಇಷ್ಟೊಂದ್ ಮೀನು? ಇನ್ಯಾರ್ಗೆ? ನನ್ ಸರ್ದಾರಂಗೆ. ಇದನ್ ತಿಂದ್ರೆ ವಾಗೇನೆ. ಅಯ್ಯೋ ನನ್ ಸರ್ದಾರ, ಮಧ್ಯಾಹ್ನ ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ಬಂದ್ಬಿಡು. ಇದೆಲ್ಲ ನಾನ್ ತಿನ್ನಲ್ಲ. ಲೋ ಮೈದಂದ್ರ, ನಿಮ್ ಗುರುಗ್ ಹೇಳಿ, ಈ ಮೀನ್ ತಿಂದ್ರೆ ಈ ಮೀನ್ ತರನೇ ಬುದ್ಧಿ ಬೆಳೆಯುತ್ತೆ, ಜ್ಞಾನ ಬರುತ್ತೆ, ಯವ್ವನ ಉಕ್ಕಿ ಹರಿಯುತ್ತೆ ಅಂತ. ಏಯ್, ತಗದ್ ಬಿಟ್ಟ ಅಂದ್ರೆ ಮೊಕ ವಾಲ್ ಪೋಸ್ಟ್ ಆಗಬಿಡ್ಬೇಕು. ಅದ್ರ ಗಾಡಿನ ನೀನ್ ಮೀನಲ್ಲ, ಉಡಾತನ್ ತಿನ್ಸಿದ್ರು ಅವನೇನು ಈ ಗಿಡಗನ್ ಕೈ ಸಿಗೋ ಹಂಗ್ ಕಾಣಿಸಲ್ಲ. ಮುರಾರಿ, ಅಯ್ಯೋ ನನ್ನ ಮಗನ ನಮ್ ಗಾಡಿ ಸಾಯಕ್ ನಿನ್ಗೆ ಇದೇ ಗಾಡಿ ಬೇಕಾಗಿತ್ತು? ಸಾಯಕ್ಕೆ ಬಂದೆ ಸರ್. ಡೀಲ್ ಆಗೋಗ್ಬಿಡ್ತೀಯ. ಯಾರ್ ಕಳ್ಸಿದ್ ಹೇಳೋ? ದೇವ್ರೊಳಗೆ ನಾನು ಸಾಯೋದಕ್ಕೆ ಬಂದಿದ್ದು ಸರ್. ನಮ್ ಗಾಡಿನೇ ಬೇಕಾಗಿತ್ತೇನೆ ನಿನ್ಗೆ? ನೀನ್ ಸಾಯೋದಕ್ಕೆ ಯಾವ ಗಾಡಿ ಆದ್ರೆ ಸರ್? ನಾನು ಸಾಯ್ಬೇಕು ಸರ್. ನಾನು ಸಾಯಿಸ್ಬಿಡಿ ಸರ್. ಹೊಡೀರಿ ಸರ್, ಚಚ್ಚಾಕ್ರಿ ಸರ್. ಇರೋ, ಯಾಕ ಸಾಯ್ಬೇಕು ನೀನೀಗ? ಹೇಳ್ಬಿಟ್ರೆ ಸರ್ ಮಾಡ್ಬಿಡ್ತೀರಾ? ಏನ್ ಗುರುಗೆ ಆವಾಸ? ಯಾರು ಗೊತ್ತಾ? ಯಾರು? ಏಯ್, ಮುರಾರಿ ಹೆಸರು ಕೇಳಿದ್ಯಾ? ಅವರೇ ಇವರು. ಸರ್ ಸರ್, ನೀವ್ ಯಾರು ಅಂತ ಗೊತ್ತಾದ ಏನೇನೋ ಮಾತಾಡ್ಬಿಟ್ಟೆ ಸರ್. ಸರ್, ಯಾರ್ಯಾರಿಗೂ ಮುಕ್ತಿ ಕಾಣಿಸಿದಿರ ಸರ್? ನನ್ನ ಸಾಯಿಸ್ಬಿಡಿ ಸರ್, ನನ್ ಕೊಂದಾಕ್ಬಿಡಿ ಸರ್. ಲೈ, ಏನ ನಿನ್ ಪ್ರಾಬ್ಲಮ್? ಲವ್ ಸರ್, ಲವ್ ಸರ್. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಅವಳು ಕೂಡ ನಾನು ಪ್ರೀತಿಸ್ತಾ ಇದ್ದಾಳೆ ಸರ್. ನಾವಿಬ್ರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚೇ ಪ್ರೀತಿಸ್ತಾ ಇದೀವಿ ಸರ್. ಆದ್ರೆ ಅವ್ರ ಅಪ್ಪ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಸರ್. ಸರ್, ಒಂದೇ ಕಾರಣ, ನಾನು ಬಡವ, ಅವರು ಶ್ರೀಮಂತರು. ಆ ಕಾರಣಕ್ಕೋಸ್ಕರ ಅವಳನ್ನ ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಸರ್. ಸರ್, ಪೊಲೀಸ್ನವರು ಕೂಡ ಸಹಾಯ ಮಾಡಲಿಲ್ಲ ಸರ್. ಸರ್, ನಾನು ಅದಕ್ಕೋಸ್ಕರ ಸಹಾಯಕ್ಕೆ ಬಂದೆ ಸರ್. ನಾನು ಬದುಕಿರಲ್ಲ ಸರ್. ನಾನು ಅವಳು ಬಿಟ್ಟು ಬದುಕಲ್ಲ ಸರ್. ಸರಿ ಸರಿ, ನಾನು ಬೇಡ ಗುರು ನಮ್ಗೆ ಈ ಡೀಲು. ಸರ್, ಹಂಗನ್ಬೇಡಿ ಸರ್. ಸರ್, ನನ್ನ ಹತ್ರ ದುಡ್ಡಿಲ್ಲ. ಈ ವಾಚು, ಬೈಕು, ಚೈನು ಎಲ್ಲ ಕೊಟ್ಬಿಡ್ತೀನಿ ಸರ್. ಸರ್, ಅವಳಿದೆ ನಾನು ಬದುಕಲ್ಲ ಸರ್. ನಾನಿಲ್ಲದೆ ಅವಳು ಬದುಕೋದಿಲ್ಲ ಸರ್. ಸರ್, ಆಗಲ್ಲ ಅನ್ಬೇಡಿ ಸರ್. ಪ್ಲೀಸ್ ಸರ್, ಕೈ ಮುಗಿತೀನಿ ಸರ್. ಸರ್, ಪ್ಲೀಸ್ ಸರ್. ನಿನ್ ನಂಬರ್ ಏನು? 9986015904. ಅವಳ ಹೆಸರು ಕಾವ್ಯ ಅಂತ.
ಯಾರ ಅಳ್ಳಾಡಿದ್ರೆ ಇವ್ಳ ತಲೆ ಉರುಳುತ್ತೆ. ಯಾರು ಬಿಡ ನನ್ನ ಮಗಳನ್ನ, ಬಿಡ ನನ್ನ ಮಗ. ಏಯ್, ನಿನ್ನ ಮಗಳನ್ನ ನಾನೇನ್ ದುಡ್ಗೋಸ್ಕರ ಕಿಡ್ನಾಪ್ ಮಾಡ್ತಾ ಇಲ್ಲ. ಅವಳು ಇಷ್ಟಪಟ್ಟಿರೋನ್ ಜೊತೆ ಮದುವೆ ಮಾಡಿಸ್ತಾ ಇದೀನಿ. ಮಗನೇ, ಸುಮ್ನಿದ್ರೆ ಬದಿಕೋತ್ಯಾ, ಎಗರಾಡಿದ್ರೆ ಎಗರೋತ್ಯ. ನನ್ನ ಮಗಳು ಯಾರನ್ನು ಇಷ್ಟಪಟ್ಟಿಲ್ಲ. ಬಿಡ ಅವಳನ್ನ, ಬಿಡ ಅವಳನ್ನ. ಅಳ್ಳಾಡ್ಬಾರ್ದು ಯಾರು. ಹಲೋ, ಪೊಲೀಸ್ ಸ್ಟೇಷನ್. ನೋಡಿ, ಆ ಗೂಂಡ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೇನೆ. ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಪ್ಲೀಸ್. ಅಲ್ಲಿ ಹೋಗ್ತೇನೆ ನೋಡಿ ಸರ್. ಸರ್, ಹಿಂದೆ ಪೊಲೀಸ್ ಬರ್ತಾವ್ರಲ್ಲ. ಪೊಲೀಸಾ? ಫೋನ್ ಮಾಡಬೇಕಾ? ಏನು ಹಿಂದೆ ಪೊಲೀಸರು ಚೇಂಜ್ ಮಾಡ್ತಾ ಇದ್ದಾರೆ ಗುರು. ಪೊಲೀಸಾ? ನೀವೀಗ ಎಸ್ಕೇಪ್ ಆಗ್ಬಿಡ್ರೋ. ಮತ್ತೆ ನೀನು? ನನಗೇನಾಗಲ್ಲ, ನನ್ನ ಮಾತು ಕೇಳಿ ಎಸ್ಕೇಪ್ ಆಗ್ರು ಪ್ಲೀಸ್. ಅಲ್ಲ ಗುರು, ಕಟ್ ಮಾಡ ಫೋನ್ ನೀನು.
ಯಾಕೆ ಹಂಗೆ ಕಿರ್ಕೊತಾ ಇದೆಯಾ? ನಾನೇ ನಿನ್ನ ರೇಪ್ ಮಾಡಕ್ ಕರ್ಕೊಂಡ್ ಬಂದಿಲ್ಲ, ನಿನ್ ಲವರ್ ಜೊತೆ ಮದುವೆ ಮಾಡ್ಸಕ್ ಕರ್ಕೊಂಡ್ ಬಂದಿರೋದು. ನಾನ್ಸೆನ್ಸ್. ರಾಸ್ಕಲ್, ಯಾರು ನನ್ನ ಲವರ್? ನಾನ್ ಲವ್ ಮಾಡ್ತಾ ಇದ್ದೀನಿ, ನನಗೆ ಮದುವೆ ಮಾಡ್ಸು ಅಂತ ನಾನು ನಿನ್ ಕೇಳಿದ್ನೇನೋ? ಸಾಯಿಸು ನನ್ನ ಸಾಯಿಸ್ಬಿಡು. ಹೆಣ್ಣು ಅಂತ ಸುಮ್ನೆ ಬಿಡ್ತಾ ಇದೀನಿ, ಇಲ್ಲ ಅಂದಿದ್ರೆ. ಹಾಗಾದ್ರೆ ಅವನು ಯಾರು? ಏನವನ ಹೆಸರು? ಪ್ರಶಾಂತ್. ಅವನೊಬ್ಬ ಲೋಫರ್. ನಂಗೆ ಯಾವ ಬಾಯ್ ಫ್ರೆಂಡು ಇಲ್ಲ, ನಾನು ಯಾರನ್ನೂ ಲವ್ ಮಾಡಿಲ್ಲ. ಏನ? ಯಾರು ಇಲ್ವಾ ನಿನ್ನಲ್ಲೇ? ಇರು, ಅವನ್ ಯಾರು ಅಂತ ನಿನಗೀಗ ಗೊತ್ತಾಗತ್ತೆ. ಅವನು ನಿನ್ ಗೊತ್ತು ಅಂತ ಹೇಳಿ ನಿನಗಿದೆ. ಹಲೋ, ಏಯ್ ನಮಸ್ಕಾರ ಗುರು. ನಿನ್ ನಮಸ್ಕಾರ ಆಗಿರ್ಲಿ, ಕೇಳ್ದಷ್ಟು ಕರೆಕ್ಟ್ ಆಗಿ ಉತ್ತರ ಕೊಡು. ಇವಳಿನ ಲವ್ ಮಾಡ್ತಿದ್ದಾಳೋ ಇಲ್ವೋ? ಅವಳು ನನ್ ಲವ್ ಮಾಡಿದ್ರೆ ನಾನ್ ಯಾಕೆ ನಿನಗೆ ಡೀಲ್ ಕೊಡ್ತಾ ಇದ್ದೆ? ಏನ? ಅವಳಿಗೋಸ್ಕರ ಎರಡು ವರ್ಷ ಅಲ್ದಿದ್ದೀನಿ, ಭಿಕ್ಷುಕರ ಹತ್ರ ಬೆಗ್ ಮಾಡಿದ್ದೀನಿ. ಆದ್ರೂ ನನ್ನ ಕಡೆ ತಿರುಗಿ ಸಹ ನೋಡ್ಲಿಲ್ಲ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನೆ ಸೂಯಿಸೈಡ್ ನಾಟಕ ಮಾಡಿ ನಿನಗೆ ಡೀಲ್ ಕೊಟ್ಟೆ. ರಿಯಲಿ ನಿಂಗ್ ಗ್ರೇಟ್ ಗುರು. ಅವಳು ಮದುವೆ ನಿಲ್ಸಿ ನೀನು ಅವಳನ್ನ ಕಿಡ್ನಾಪ್ ಮಾಡಿದೀಯಾ? ನಿನ್ನಂತ ಒಬ್ಬ ರೌಡಿ ಅವಳನ್ನ ಕಿಡ್ನಾಪ್ ಮಾಡಿದಾನೆ ಅಂದ್ಮೇಲೆ ಇನ್ಯಾವ ನನ್ನ ಮಗ ಅವಳು ಮದುವೆ ಆಗ್ತಾನೆ ಹೇಳು? ನನ್ನ ಪ್ರೀತಿನ ಕಾಲು ಕಸ ಮಾಡಿದ ಆ ದುರಹಂಕಾರಿಗೆ ಲೈಫಲ್ಲೇ ಪ್ರೀತಿನೇ ಸಿಗಬಾರದು. ನಾನು ಹೇಳಿದ ಸುಳ್ಳನ್ನ ನಿಜ ಅಂತ ನಂಬ್ಕೊಂಡು ನೀನು ನಿನ್ನ ಕೆಲಸನ ನಿಯತ್ತಾಗಿ ಮಾಡ್ದೆ. ಅದು ಸುಳ್ಳು ಅಂತ ನಿನಗೆ ಗೊತ್ತಾದ್ಮೇಲೆ ನೀನ್ ನನ್ನ ಸಾಯಿಸದೆ ಬಿಡ್ತೀಯ ಗುರು. ಅದಕ್ಕೆ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೇನೆ. ಅವಳು ನನಗಂತೂ ಸಿಗ್ಲಿಲ್ಲ, ನೀನಾದ್ರೂ ಎಂಜಾಯ್ ಮಾಡು, ಬಿಂದಾಸ್. ಓಕೆ, ಬಾಯ್ ಗುರು.
overuse leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidis, keni, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಇಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ದಿನ ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000ದಷ್ಟು. ನಮ್ಮಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ 80-90% ಮಂದಿ ಹೊಗೆ ಸೊಪ್ಪು ಜಗಿತಾರೆ. ಈ ಕತೆ ಮುಖೇಶ್ ಅವರದ್ದು. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ. ದುರಾದೃಷ್ಟ ಬಂದ್ರೆ ಮುಖೇಶ್ ರನ್ನು ಉಳಿಸಲಾಗ್ಲಿಲ್ಲ. ಅವರ ಪ್ರಾಯ ಬರೀ 24. ಖೇನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ ಸರ್, ಇನ್ಸ್ಪೆಕ್ಟರ್, ನನ್ನ ಮಗಳು ಸಿಕ್ಕಿದ್ಲ. ನನ್ನ ಮಗಳು ಸಿಕ್ಕಿದ್ಲ ಇನ್ಸ್ಪೆಕ್ಟರ್. ಎಲ್ಲಿ ನನ್ನ ಮಗಳು ಇನ್ಸ್ಪೆಕ್ಟರ್? ಎಲ್ಲಿ ನನ್ನ ಮಗಳು? ಕಾವ್ಯ, ಕಾವ್ಯ ಎಲ್ಲಿದೆಯಮ್ಮ? ಸಾರಿ ಸರ್, ನಾವು ತುಂಬಾ ಚೇಸ್ ಮಾಡಿದ್ವಿ. ಆದ್ರೆ ನಮ್ಮ ಜೀಪಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಹಾಗಾದ್ರೆ ನನ್ನ ಮಗಳು ಇನ್ಸ್ಪೆಕ್ಟರ್? ಡೋಂಟ್ ವರಿ ಸರ್, ನಾವು ಎಲ್ಲಾ ಕಡೆ ನಾಕಾಬಂದಿ ಹಾಕಿದೀವಿ. ಅವನಿಗೋಸ್ಕರ ನಮ್ಮ ಪೊಲೀಸ್ನವರು ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಮಗಳು ಸೇಫ್ ಆಗಿ ಬಂದೇ ಬರ್ತಾಳೆ. ಹೇಗೆ ಧೈರ್ಯವಾಗಿರ್ಲಿ ಇನ್ಸ್ಪೆಕ್ಟರ್? ವಯಸ್ಸಿಗೆ ಬಂದು ಮಗಳು ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದು ಮಚ್ಚು ಲಾಂಗಗಳನ್ನು ತೋರಿಸಿ ನನ್ನ ಮಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಯಾರಾದ್ರೂ ಪೋಲಿ ಪೋಖ್ರಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೋ ಅಥವಾ ನನ್ನ ಮಗಳನ್ನ ಕೊಂದೇ ಬಿಡ್ತಾರೋ? ಪ್ಲೀಸ್ ಟ್ರೈ ಟು ಕಂಟ್ರೋಲ್ ಯೋರ್ ಸೆಲ್ಫ್. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ರೌಡಿ ಮುರಾರಿನೇ ಆಗಿದ್ರೆ ಅವನಿಂದ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಆಗಲ್ಲ. ಆ ಗ್ಯಾರಂಟಿನ ನಾನು ಕೊಡ್ತೀನಿ. ಮುರಾರಿ ರೌಡಿಸಂ ಕೆರಿಯರ್ನಲ್ಲಿ ಒಂದು ಹೆಣ್ಣನ್ನ ರೇಪ್ ಮಾಡಿದ್ದಾಗ್ಲಿ, ಕೊಲೆ ಮಾಡಿದ್ದಾಗ್ಲಿ ಯಾವ ಎಕ್ಸಾಂಪಲ್ಸು ಇಲ್ಲ ಸರ್. ದುಡ್ಡುಗೋಸ್ಕರ ರೌಡಿಸಂ ಮಾಡಿರಬಹುದು, ಆದರೆ ಕಿಡ್ನ್ಯಾಪು, ದರೋಡೆ ಇವನು ಮಾಡಿದವನಲ್ಲ. ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ. ಬೈ ದ ವೇ, ನಿಮ್ಮ ಮಗಳನ್ನ ಕಿಡ್ನ್ಯಾಪ್ ಮಾಡೋವಾಗ ಏನೋ ಅಂದ ಅಂದ್ರೆ ಏನಂದ? ಅವಳ ಲವ್ವರ್ ಜೊತೆ ಮದುವೆ ಮಾಡಿಸ್ತೀನಿ ಇಂದ. ಅಂದ್ರೆ ನಿಮ್ ಮಗಳೇನಾದ್ರೂ ಲವ್ ಮಾಡಿದ್ದನ್ನ ನೀವೇನಾದ್ರೂ ಅಪೋಸ್ ಮಾಡಿದ್ರಾ? ಇಲ್ಲ, ಅವಳಿಗೆ ಲವ್ ಅಂದ್ರೆ ಇಷ್ಟ ಇರಲಿಲ್ಲ. ಹಾಗೇನಾದ್ರೂ ಇಷ್ಟ ಇದ್ದಿದ್ರೆ ನಾನೇ ಮುಂದೆ ನಿಂತು ಸಂತೋಷವಾಗಿ ಮದುವೆ ಮಾಡ್ಕೊಡ್ತಿದ್ದೆ. ಹಾಗಾದ್ರೆ ಅವನು ಯಾಕೆ ಹಾಗಂದ? ತಪ್ಪು ಮಾಡ್ಬಿಟ್ರಿ ಕಣ್ರೋ, ತಪ್ಪು ಮಾಡ್ಬಿಟ್ರಿ. ಆ ನನ್ನ ಮಗನ ಮುಗಿಸ್ಬಿಟ್ಟು ಬಂದ್ರು ಅಂತಂದ್ರೆ ಮುಟ್ಬಿಟ್ಟು ಬಂದಿದ್ದೀರಲ್ರೋ. ಆ ನನ್ನ ಮಗ ಸುಮ್ನೆ ಬಿಡೋ ಗಿರಾಕಿ ಅಲ್ಲ ಕಣ್ರೋ, ಒಬ್ಬೊಬ್ಬನ್ನು ಅಟ್ಟಾಡಿಸ್ಕೊಂಡು ಕೊಚ್ತಾನೆ. ಓ, ಅವ್ನ ಅಟ್ಟಾಡ್ಸ್ಕೊಂಡು ಹೊಡೆಯವರೆಗೂ ನಾವೇನ್ ಚಾಕ್ನ ತಿಂತಾ ಇರ್ತೀವಿ. ಆ ನನ್ನ ಮಗ ನನ್ನ ಕೈ ಸಿಕ್ಲಿ, ಅವ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅದೇ ಕಣೋ ಈ ಪ್ರಸಾದ. ದುಶ್ಮನ್ನ ಎತ್ತಬೇಕು ಅಂದ್ರೆ ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಸ್ಕೆಚ್ ಹಾಕ್ಬೇಕು. ಆ ಸ್ಕೆಚ್ ಮಿಸ್ ಆಯ್ತು ಅಂದ್ರೆ ನಮ್ಮನ್ನೆತ್ತೋದು ಗ್ಯಾರಂಟಿ. ಇದು ಅಂಡರ್ ವರ್ಲ್ಡ್ ರೂಲು. ಆತರ ಪಟ್ಟು ಮಲಗಿರೋ ಹುಲಿ ಮೇಲೆ ಕಲ್ಲು ಎಸ್ಬಿಟ್ಟು ಬಂದಿದ್ದೀರಾ. ಅದು ಎದ್ದು ಬಂದು ನಿಮ್ಮನ್ನು ಬೇಟೆ ಆಡುವಷ್ಟರೊಳಗೆ ನೀವೆಲ್ಲ ಬಿಲ ಸೇರ್ಕೊಂಡ್ರು ಸರಿ. ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ತಲೆಗಳೇ ಇಲ್ದಂಗೆ ಕೊಚ್ಚಾಕ್ಬಿಡ್ತಾನೆ ಅವನು ಬಂದು. ಹುಷಾರು.
ಮೋಸ ನಂಬಿ ಮೋಸ ಹೋಗ್ಬಿಟ್ಟ ನಾನು. ಲವ್ನ ಡೀಲ್ ಮಾಡ್ದೆ, ಫೀಲ್ ಮಾಡ್ಬಿಟ್ಟೆ. ಅದೇ ಅದೇ ನಾನು ಮಾಡಿದ ತಪ್ಪು. ನೀನ್ ಫೀಲ್ ಮಾಡಿಲ್ವೋ? ಡೀಲ್ ಮಾಡ್ದೆ. ಫೀಲ್ ಮಾಡಿದಿದ್ರೆ ಪ್ರೀತಿ ಚಿಟ್ಕೆ ಅಲ್ಲ ಚಪ್ಪಾಳೆ ಅನ್ಕೊಂಡು ಮೊದಲು ನನ್ನ ವಿಚಾರಿಸ್ತಾ ಇದ್ದೆ. ನಡೆಯೋ ಮದ್ವೆ ನಿಲ್ಸಿ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ನನ್ನ ಜೀವನ ಹಾಳು ಮಾಡ್ತಾ ಇರ್ಲಿಲ್ಲ. ಏಯ್ ಏನಾಗೋದೀಗ? ಇವತ್ ನಡೆಯೋ ಮದ್ವೆ ನಾಳೆ ನಡೆಯುತ್ತಷ್ಟೇ. ನಡಿ, ನಾನೇ ನಿಂತು ನಿನಗೆ ಹುಡುಗನ ಜೊತೆ ಮದ್ವೆ ಮಾಡಿಸ್ತೀನಿ. ಸದ್ಯಕ್ಕೆ ಬಾಯಿ ಮುಚ್ಚು. ನನ್ ಮದ್ವೆ ಮಾಡಕ್ಕೆ ನಿನ್ಗೇನು ಯೋಗ್ಯತೆ ಇದೆ? ನೀನೊಬ್ಬ ಪೊರ್ಕಿ, ರೌಡಿ, ಕೊಲೆಗಾರ. ನಿನ್ ಮಾತನ್ನ ಯಾರು ನಂಬ್ತಾರೆ? ನಿನ್ನಂತವನ್ ಜೊತೆ ಒಂಟಿ ಆಗಿದ್ದೆ ಅನ್ನೋ ಒಂದೇ ಒಂದ್ ಕಾರಣ ಸಾಕು. ಲೈಫ್ ಪೂರ್ತಿ ತಲೆ ಎತ್ಕೊಂಡ್ ಬದುಕಕ್ಕಾಗಲ್ಲ. ರಾಸ್ಕಲ್, ನನ್ನ ಕರ್ಕೊಂಡೋಗಿ ಬಿಟ್ಬಿಡೋ. ಆಯ್ತು, ಬಿಡ್ತೀನಿ. ಆದ್ರೆ ನಾವಿರೋದು ಯಾವ್ದೋ ಕಾಡ್ ಮಧ್ಯದಲ್ಲಿ. ಸುಳ್ಳು. ನನ್ನನ್ ಏನೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ಯಾ ನೀನು? ಏನು ಮಾಡಲ್ಲ. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಅಜ್ಜಿ, ನಿನ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇರು, ನಿನಗೆ ಮಾಡ್ತೀನಿ. ಕೈ ಕೊಡೆ. ನೀನು ಬಿಟ್ಟ ಅಂದ್ರೆ ಹಂಗೆ. ಅಯ್ಯೋ ಪಾಪ ಅಂತ ಸಹಾಯ ಮಾಡಕ್ ಬಂದ್ರೆ ಅಸಹ್ಯ ಅಂತ ಅಸಹ್ಯ. ಸಾಯ ಹೋಗು. ಏನ್ ನೋಡ್ತಾ ಇದ್ಯಾ? ಬಾರೆ. ಏಯ್, ತಿನ್ನು ಬಾ. ಥೂ, ಅಸಹ್ಯ. ನಾನ್ ತಿನ್ನಲ್ಲ. ಅಸಹ್ಯನ? ಲೇ, ಇದೇ ನಿಮ್ಮ ಅಜ್ಜಿ ಮನೆ ಅಲ್ಲ ಹೋಳಿಗೆ ಊಟ ಹಾಕಕ್ಕೆ. ಇದು ಕಾಡು, ಸಿಕ್ಕಿದ್ ತಿನ್ಬೇಕಮ್ಮ, ಇಲ್ಲ ಅಂದ್ರೆ ಹೇಗ್ರೋಯ್ತೀಯ? ನಾನ್ ಸತ್ರು ತಿನ್ನಲ್ಲ. ನಿನ್ನೊಟ್ಟೆ ನಿನ್ನಿಷ್ಟ. ನನಗ್ ಬೊಂಬಡ ಬಾರಿಸ್ತಾ ಇದೆ. ನನಗ್ ಸಾಗಿಷ್ಟ ಅಲ್ಲಪ್ಪ. ಏನ್ ಚೆನ್ನಾಗಿದೆ ಗೊತ್ತಾ? ನಾಡಿಗಿಂತ ಈ ಕಾಡೆ ಬಹಳ ಮಜಾ ಕೊಡ್ತಾ ಇದೆ. ನೋ ಪೊಲ್ಯೂಷನ್, ನೋ ರಿಲೇಷನ್, ಫುಲ್ಲು ಫ್ರೆಶ್. ಎಲ್ಲ ಇವಳ ಅಜ್ಜಿನ ಬಡಿಯ. ಇಷ್ಟು ದೊಡ್ಡ ಕಾಡಲ್ಲಿ ಎಲ್ಲೋಟೋಗ್ಬಿಡ್ಲಪ್ಪ ಇವಳು. ಅಥವಾ ಯಾವ್ದಾರ ಪ್ರಾಣಿಗಿಣಿ ತಿನ್ಕೊಂಡ್ಬಿಡ್ತಾ? ಇಲ್ಲ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ರಿ ಜಬಲು ಎಲ್ಲವನೇ ಏನ್ ಮಾಡ್ತಾವನು ಒಂದು ಗೊತ್ತಾಯ್ತಿಲ್ವಲ್ಲ. ಈ ಬಿಟ್ಟಿ ಡೀಲ್ ಬೇಡ ಅಂತ ಬಡ್ಕೊಂಡೆ. ಕೇಳಿದ ನನ್ ಮಾತು. ಈಗ ನೋಡು. ಅದೆಲ್ಲ ಬಿಡ್ರೋ, ಮೊದ್ಲು ಗುರು ಹುಡ್ಕನಡ್ರೋ. ಲೋ, ಗಲ್ಲಿಗೂ ಪೊಲೀಸರು ಶಿಷ್ಯ. ಲೋ, ಹಾಗಂತ ಪ್ರಾಣಕ್ಕೋಸ್ಕರ ಗುರು ಬಿಟ್ಕೊಡಕ್ಕಾಗುತ್ತೇನಾ? ನನ್ ಮಕ್ಳ ತಿಳ್ಕೊಳ್ರಿ. ಅವನಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಪ್ರಾಣ ಬೇಕಾದ್ರೆ ತೆಗಿತೀನಿ. ಶಿಷ್ಯ ಪೊಲೀಸ್ಗಳು ಯಾವನಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಉಡಾಯಿಸ್ಬಿಡ್ತೀನಿ. ಎಲ್ರವನು ಸರ್, ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಸತ್ತೋಗ್ತೀರಾ. ಆ ಹುಡುಗಿನ ಯಾಕೋ ಕಿಡ್ನಾಪ್ ಮಾಡಿದ್ರಿ? ಸತ್ವಾಲ ಮದ್ವೆ ವಿಷಯ ಗೊತ್ತಿಲ್ಲ. ಮತ್ತು ಸುಳ್ಳು ಬೊಗಳ್ತಾ ಇದ್ದೀರಾ. ಅವಳಿಗೆ ಯಾವ ಲವರು ಇರ್ಲಿಲ್ಲ. ನಿಜ ಹೇಳಿ, ಯಾವ ಕಾರಣಕ್ಕೆ ಅವಳನ್ನು ಕಿಡ್ನಾಪ್ ಮಾಡಿದ್ರೆ? ಮತ್ತಾಗ್ತೀನಿ ನೋಡು. ನಮ್ ತಾಯಣಗೂ ನಿಜ ಸರ್. ಅವನ್ ಯಾವನ ಪ್ರಶಾಂತ್ ಅಂತ ಸರ್. ನಾನು ಅವಳು ಪ್ರೀತಿಸ್ತಾ ಇದ್ದೀವಿ.
ಅದವ್ರ ಅಪ್ಪನಿಗೆ ಇಷ್ಟ ಇಲ್ಲ. ಅವಳಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂದ ಸರ್. ಅವರಿಬ್ರು ಒಂದು ಮಾಡೋಣ ಅಂತ ನಮ್ ಗುರು ಅವಳನ್ನು ಕಿಡ್ನಾಪ್ ಮಾಡ್ದ ಸರ್. ತಾಯಣೆ. ಹಾಗಾದ್ರೆ ಆ ಪ್ರಶಾಂತ ಎಲ್ಲಿ? ಗೊತ್ತಿಲ್ಲ ಸರ್. ಸುಳ್ಳು ಹೊಗಳ್ತಾ ಇದ್ದೀರಾ ಸರ್? ಹಾಗಾದ್ರೆ ಆ ಹುಡುಗಿಯಲ್ಲಿ ಮುರಾರಿ ಎಲ್ರೋ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಏಯ್, ಈ ನನ್ನ ಮಕ್ಕಳು ಸತ್ರು ಪರವಾಗಿಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಎಸ್ ಸರ್. ಸರ್, ಆ ಮೊಬೈಲಿಗೆ ಫೋನ್ ಮಾಡಿ ಚೆಕ್ ಮಾಡಿದೆ ಸರ್, ಸ್ವಿಚ್ ಆಫ್ ಆಗಿದೆ ಸರ್. ಅಷ್ಟರಲ್ಲೇ ಮುರಾರಿಗೆ ಇವರು ಟ್ರೈ ಮಾಡಿದ್ದಾರೆ ಸರ್, ಸಿಗ್ನಲ್ ಸಿಕ್ಕಿಲ್ಲ. ನಾನು ಮತ್ತೆ ಟ್ರೈ ಮಾಡಿದೆ ಸರ್, ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಹಾಗೆ ವಾಚ್ ಮಾಡ್ತಾ ಇರಿ. ಸಿಗ್ನಲ್ ಸಿಕ್ಕಿದ ತಕ್ಷಣ ಅವನು ಇವರು ಮೊಬೈಲಿಗೆ ಫೋನ್ ಮಾಡೇ ಮಾಡ್ತಾನೆ. ಸಿಕ್ಕದನೋ? ಇಲ್ಲ ಅಣ್ಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಟಕಾಯಿಸ್ಕೊಂಡಿದೆ. ನೀವೇನೋ ಕಿತ್ತಾಕಿದ್ದು ಪೊಲೀಸ್ ಎನ್ಕೌಂಟರ್ ಮಾಡಿ ಹೆಣ ಬೀಳ್ಸಿದ್ಮೇಲೆ ಒತ್ತಾಕನ ಅಂತ ಕಾಯ್ದಿದ್ದೀರೇನೋ? ಅವನು ಮುರಾರಿ ಹಣಕ್ಕೋಸ್ಕರ ಹೆಣ ಬೀಳಿಸ್ತಾನೆ ಹೊರತು ಹೆಣ್ಣಿಗೋಸ್ಕರ ಹೆಣ ಆಗೋ ಪೈಕಿ ಅಲ್ಲ ಅವನು. ಪೊಲೀಸ್ ಕಮಿಷನರ್ ಹತ್ರ ಮಾತಾಡ್ತೀನಿ. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನನ್ನ ಮಗನ ಎತ್ತು ಬಿಡಬೇಕು. ನನ್ನ ತಲೆ ಗನ್ನಿಗ್ದೊಂದು ತಲೆ ನನಗ್ ಬೇಕು. ಅಪ್ಪ, ಬಾಬಾ ಬಾಬಾ, ಕಾಡು ಸೊಪ್ಪೆಲ್ಲ ತಿಂದ್ಬಿಟ್ಟು ಬಾಳ ಬಲ್ತ್ಕೊಂಡ್ಬಿಟ್ಟಿದ್ಯಾ. ಈಗ ಕಡದ್ ತಿಂದ್ರೆ ನಿನ್ನ ಏನು ಮಜಾ ಇರುತ್ತೆ ಗೊತ್ತಾ? ಏಯ್, ಏನ್ ಮಾಡ್ತಾ ಇದ್ಯಾ? ರೊಮ್ಯಾನ್ಸ್ ಮಾಡ್ತಿದ್ದೀನಿ, ಕಾಣಿಸ್ತಾ ಇಲ್ವಾ? ಇದನ್ನ ಕಚ್ಚಕ್ಕನ್ಸಿ ಕಬಾಬ್ ಮಾಡ್ತೀನಿ. ಸಾಯಿಸ್ಬಿಡ್ತೀಯಾ? ಇನ್ನೇನು ಹಂಗೆ ನುಗ್ತೀಯಾ? ಅಯ್ಯೋ ಪಾಪಿ, ಆ ಮುಗ್ಧ ಪ್ರಾಣಿನ್ ಕೊಲ್ತೀನಿ ಅಂತೆಲ್ಲ, ನೀನೊಬ್ಬ ಮನುಷ್ಯನ? ಅಮ್ಮಣಿ, ಇದನ್ ಕೊಲ್ಲಿಲ್ಲ ಅಂದ್ರೆ ಹೊಟ್ಟೆಗೇನ್ ತಿಂತೀಯ? ನಿನ್ ದರಿದ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆ ಮುಗ್ಧ ಪ್ರಾಣಿನ್ ಕೊಲ್ತೀಯ? ಅದಕ್ಕೂ ನಿನ್ನ ಹಾಗೆ ಜೀವ ಇದೆ, ಬದುಕೋ ಹಕ್ಕಿದೆ. ಅದ್ ನಿನ್ಗೇನು ಅನ್ಯಾಯ ಮಾಡ್ತು? ಯಾರಿಗೂ ತೊಂದರೆ ಕೊಡ್ದಿರೋ ಆ ಜೀವನ ಸಾಯಿಸ್ತೀನಿ ಅಂತೆಲ್ಲ, ನಿನಗ್ ಮನುಷ್ಯತ್ವನೇ ಇಲ್ವಾ? ಅದ್ರ ಮುಖ ನೋಡು, ಹೇಗ್ ಸಾವಿನ ಭಯದಿಂದ ಒದ್ದಾಡ್ತಾ ಇದೆ. ಅವತ್ತೇ ಲ್ಯಾಂಡ್ ಡೀಲರ್ ಮರ್ಡರ್ ಕೇಸ್ನಲ್ಲಿ ಮುರಾರಿನ ಫಿಟ್ ಮಾಡಿ ಒಳಗಡೆ ಹಾಕಿದ್ದಿದ್ದೆ ಇವತ್ತಿಷ್ಟೆಲ್ಲ ಇನ್ಸಿಡೆಂಟ್ಗಳು ನಡೀತಾ ಇರಲಿಲ್ಲ. ರೌಡಿಗಳೇ ಹೊಡೆದಾಡ್ಕೊಂಡು ಸಾಯಲಿ ಅಂತ ಕಾನೂನು ಕೈಚೆಲ್ಲಿ ಕೂತಿದ್ದಕ್ಕೆ ಇವತ್ತೇನಾಗಿದೆ? ಅವನು ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ಸಮಾಜ ಕಂಟಕನಾಗಿ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಯು ಆರ್ ರೆಸ್ಪಾನ್ಸಿಬಲ್. ಐ ಆಮ್ ವೆರಿ ಸಾರಿ ಸರ್. ವೆರಿ ಸಾರಿ. ನೀವು ವೆರಿ ಸಾರಿ ಅಂದ್ರೆ ನಾನು ಕ್ಷಮಿಸಬಹುದ್ರಿ, ಪಬ್ಲಿಕ್ ಕ್ಷಮಿಸೋದಿಲ್ಲ, ಹುಡುಗಿ ತಂದೆ ಕ್ಷಮಿಸೋದಿಲ್ಲ. ಹಿ ಇಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮಿನಿಸ್ಟ್ರು MLAಗಳಿಂದ ನನಗೆ ಪ್ರೆಷರ್ ಕೊಡ್ತಾ ಇದ್ದಾನೆ. ಏನ ಆನ್ಸರ್ ಮಾಡಲಿಲ್ಲ ನಾನು. 4 ದಿವಸ ಆಗಿದೆ ಹುಡುಗಿ ಕಿಡ್ನಾಪ್ ಆಗಿ, ಒಂದು ಸಣ್ಣ ಕ್ಲೂ ಸಿಗ್ಲಿಲ್ಲ. ವಾಟ್ ಇಸ್ ದ ನೆಸೆಸಿಟಿ ಆಫ್ ಪೊಲೀಸ್? ಟೆಲ್ ಮೀ. ಅವನನ್ನ ಎಲ್ಲಾ ಕಡೆ ಹುಡುಕ್ತಾ ಇದೀವಿ.
ಅವನ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದೀವಿ. ಆದ್ರೆ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ. ಅವನ ಮೊಬೈಲ್ ಲಿಂಕ್ ಆಗ್ತಾ ಇಲ್ಲ, ಔಟ್ ಆಫ್ ರೀಚ್ ಅಂತ ಬರ್ತಾ ಇದೆ. ಹಾಗಾದ್ರೆ ಅವನೆಲ್ಲೋ ಸಿಗ್ನಲ್ ರೀಚ್ ಆಗದೆ ಇರೋ ಕಡೆ ಸೇರ್ಕೊಂಡಿದ್ದಾನೆ. ಅದಕ್ಕೆ ಸರ್, ಸಿಟಿಯಿಂದ ಹೊರಗಡೆ ಎಲ್ಲೆಲ್ಲಿ ಸಿಗ್ನಲ್ ಕ್ಯಾಚ್ ಆಗ್ತಾ ಇಲ್ವೋ ಅಂತ ಹಳ್ಳಿಗಳು ಮತ್ತು ಫಾರ್ಮ್ ಹೌಸ್ಗಳನ್ನ ನಾವು ಜಾಲಾಡ್ತಾ ಇದೀವಿ. ಈಗ ಉಳಿದಿರೋದು ಅವನ ಎಸ್ಕೇಪ್ ಆಗಿರೋ ಡೈರೆಕ್ಷನ್ ಅಲ್ಲಿ. ಅದು ಫಾರೆಸ್ಟ್. ಫಾರೆಸ್ಟ್? ಎಸ್ ಸರ್. ಎಷ್ಟು ದಿವಸ ಅದನ್ನ ಯಾಕೆ ಬಿಟ್ರಿ? ಅದು ಡೆನ್ಸ್ ಫಾರೆಸ್ಟ್. ಅಲ್ಲಿಗೆ ಹೋದ್ರೆ ಅವನಿಗೆ ಇರೋದಕ್ಕೆ ಜಾಗನೂ ಇಲ್ಲ, ಒಂದು ಹೊತ್ತಿನ ಊಟ ಕೂಡ ಸಿಗೋಲ್ಲ ಸರ್. ಅದೂ ಅಲ್ಲದೆ ಆ ಏರಿಯಾದಲ್ಲಿ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್. ಆದ್ರಿಂದ ಅವನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಹೋಗಿದ್ರು ಎಷ್ಟು ದಿವಸ ಅವನು ಅಲ್ಲಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಸರ್. It's highly impossible. Did anybody thought that Osama bin Laden will demolish World Trade Center? Mr. Govind, ನಾವು ಯಾವ್ದನ್ನ ಇಂಪಾಸಿಬಲ್ ಅನ್ಕೊಳ್ತೀವಿ ಅದು ಕ್ರಿಮಿನಲ್ಸ್ಗೆ ಪಾಸಿಬಲ್ ಆಗಿರುತ್ತೆ. ಫಸ್ಟ್ ಯು ಗೋ ಟು ಫಾರೆಸ್ಟ್, ಸರ್ಚ್ ಹಿಮ್. ಸಿಕ್ಕಿದ್ರೆ ಸರಿ, ಸಿಕ್ಲಿಲ್ಲ ಅಂದ್ರೆ ಎನ್ಕೌಂಟರ್ ಮಾಡಿ ಆದ್ರೂ ಸರಿ ಆ ಹುಡುಗಿನ ಸೇವ್ ಮಾಡಿ. ಪ್ರೊಸೀಡ್. ಯಾಕೆ ಏನಾಯ್ತು? ಇರು, ಅಳ್ಳಾಡ್ಬೇಡ ಇರು. ತುಂಬಾ ನೋವ್ತಾ ಇದೆಯಾ? ಮನೇಲಿ ಮಹಾರಾಣಿಯಾಗಿದ್ದವಳ ಈ ಕಾಡಿಗೆ ಕರ್ಕೊಂಡ್ಬಂದು ಕಲ್ಲು ಮುಳ್ಳೆಲ್ಲ ನಡೆಯೋ ಹಾಗೆ ಮಾಡಿಬಿಟ್ಟೆ. ನೀನು ಹೇಳಿದ ನಿಜ, ನಾನು ಮನುಷ್ಯ ಅಲ್ಲ, ರಾಕ್ಷಸ. ನಾನ್ ನಂಬಲ್ಲ. ನೀನ್ ನಿಜವಾಗ್ಲೂ ಕ್ರಿಮಿನಲ್ಲೇ ಆಗಿದ್ರೆ ನಿನಗೆ ಸಂಬಂಧನೇ ಇಲ್ದಿರೋ ಯಾವುದೋ ವ್ಯಕ್ತಿ ಪ್ರೀತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಗೊತ್ತಾದ ತಕ್ಷಣ ಪ್ರೀತಿಸೋರು ಒಂದಾಗ್ಬೇಕು ಅಂತ ಹಿಂದೆ ಮುಂದೆನೆ ನೋಡ್ದೆ ನನ್ನ ಕಿಡ್ನಾಪ್ ಮಾಡುವಂತ ರಿಸ್ಕ್ ತಗೋತಾ ಇರ್ಲಿಲ್ಲ. ನೀನ್ ರೌಡಿನೇ ಆಗಿದ್ರೆ ಜ್ವರ ಬಂದ್ ಸಾಯ್ತಿದ್ ನನ್ನನ್ನ ಪ್ರೀತಿಯಿಂದ ನೋಡ್ಕೋತಾ ಇರ್ಲಿಲ್ಲ. ಯಾರಿಗ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋ ಮನ್ಸಿದ್ಯೋ, ಯಾರಿಗ ಹೆಣ್ಣಿನ ಮೇಲೆ ಗೌರವ ಇದೆಯೋ, ಯಾರಿಗ ತ್ಯಾಗ ಮಾಡೋ ಹೃದಯ ಇದೆಯೋ ಅವ್ರು ದುಷ್ಟರಾಗಿರಕ್ ಸಾಧ್ಯನೇ ಇಲ್ಲ. ನೀನ್ ರೌಡಿ ಆಗಿದ್ರೆ, ಕೊಲೆಗಾರನೇ ಆಗಿದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇರ್ಲೇಬೇಕು. ದಯವಿಟ್ಟು ಅದೇನು ಅಂತ ಹೇಳು ಮುರಾರಿ, ಇಲ್ಲಾಂದ್ರೆ ನನ್ ಮೇಲೆ ಆಣೆ. ಅಮ್ಮ, ಬಾಕ್ಸ್ ರೆಡಿನಾ? ಸ್ಕೂಲಿಗೆ ಲೇಟ್ ಆಯ್ತು. ಬಂದೆ ಕಣೋ. ಊಟ ಮಾಡ್ಲಿಲ್ಲ ಅಂತ ವಾಪಸ್ ತಂದು ತಂಗ್ಳು ತಿನ್ನೋ ಹಾಗೆ ಮಾಡ್ಬೇಡ. ಊಟ ತಿನ್ಕೊಂಡ್ ಬರೋ. ಬರ್ತೀನಮ್ಮ. ಇರೋ, ನಾನು ನಿನ್ ಜೊತೆ ಬರ್ತೀನಿ.
ನನ್ಗೂ ಕೆಲ್ಸಕ್ ಲೇಟ್ ಆಯ್ತು. ಅಮ್ಮ ನಂಗ್ ಸ್ಕೂಲಿಗೆ ಲೇಟ್ ಆಯ್ತು, ನೀನ್ ನಿಧಾನಕ್ಕೆ ಹೋಗು, ನಾನ್ ಬರ್ತೀನಿ. ಓಕೆ ಆಯ್ತಾ? ಬಾಯ್ 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 ಬಾಯ್. ನಮಸ್ಕಾರ ಅಣ್ಣ. ನಿನ್ ನಮಸ್ಕಾರ ಅಲ್ಲಿರ್ಲಿ, ನನ್ನ ಹಣ ಇಲ್ಲಿ. ಫ್ಯಾಕ್ಟ್ರಿಲಿ ಅಡ್ವಾನ್ಸ್ ಕೇಳಿದೀನಿ, ಇವತ್ ಕೊಡ್ತಾರೆ, ನಾಳೆ ಕೊಟ್ಬಿಡ್ತೀನಣ್ಣ. ಓಹೋ, ಮೇಕಪ್ ಇಲ್ಲೆಲ್ಲ ಡ್ರಾಮನಾ? ಗಂಡನ ಕಾಯಿಲೆ ಅಂತ ಸಾಲ ಇಸ್ಕೊಂಡೆ, ಅವನ್ ನೆಗದ್ ಬಿದ್ದು 6 ತಿಂಗಳಾಯ್ತು. ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ಬಂದಾಗೆಲ್ಲ ನಾಳೆ 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 ಅಂತ ಪುಂಗಿ ಉತ್ತಾ ಇದ್ಯಾ? ಇಲ್ಲ ಅಣ್ಣ, ನಾಳೆ ಗ್ಯಾರಂಟಿ ಕೊಟ್ಬಿಡ್ತೀನಿ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ನಾಳೆ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಡೆಯೋದೇ ಬೇರೆ. ನಾನ್ ದೊಡ್ಡವನಾದ್ಮೇಲೆ ದೊಡ್ಡ ಡಾಕ್ಟರ್ ಆಗ್ತೀನಿ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತೀನಿ, ನೀನ್ ಸಾಲ ಎಲ್ಲ ತೀರಿಸ್ತೀನಿ, ನಿನ್ಗೆ ರೇಷ್ಮೆ ಸೀರೆ, ಚಿನ್ನದ ಬಳೆ ಎಲ್ಲ ಕೊಡಿಸ್ತೀನಿ. ನೀನ್ ಅಳ್ಬೇಡಮ್ಮ. ಹೌದಪ್ಪ, ನೀನ್ ದೊಡ್ಡ ವ್ಯಕ್ತಿ ಆಗ್ಬೇಕು, ಸ್ವರ್ಗದಲ್ಲಿರೋ ನಿಮ್ಮಪ್ಪನ್ಗೆ ಸಂತೋಷ ಆಗ್ಬೇಕು, ಅದೇ ನನ್ ಕನ್ಸು. ಅಣ್ಣ, ಅಸ್ಲು ಬಡ್ಡಿ ಫುಲ್ ಚುಕ್ತ ಆಗ್ಬೇಕು. ಮ್ಯಾನೇಜರ್ ರಜಾ ಅಣ್ಣ, ನಾಳೆ ಕೊಡ್ತಾರೆ, ಅದಕ್ಕೋಸ್ಕರ. ಗೊತ್ತು ಕಣೆ ನೀನ್ ಹಿಂಗೆ ಹೇಳ್ತೀಯ ಅಂತ. ನೀನ್ ದುಡಿಯೋದು ನಿನ್ ಕೂಳಿಗೆ, ನಿನ್ ಮಗನ ಸ್ಕೂಲ್ಗೆ ಸಾಕಾಗಲ್ಲ. ಇನ್ನ ನನ್ ಸಾಲ ಎಲ್ಲಿ ತೀರಿಸ್ತೀಯ? ಇಲ್ಲ ಅಣ್ಣ, ನಾಳೆ ಗ್ಯಾರಂಟಿ. ಚುಪ್. ನಿನ್ನ ಚಂದಮಾಮನ ಕತೆ ಕೇಳೋದಕ್ಕೆ ನಾನೇ ಚಿಕ್ಕ ಮಗು ಅಲ್ಲ. ಹೇಗಿದ್ರು ಗಂಡ ತೀರ್ಕೊಂಡಿದ್ದಾನೆ, ತೆಳ್ಳಿಗೆ ಬೇಳಿಗೆ ಮೈ ಕೈ ತುಂಬಿಕೊಂಡು ಸುಂದರವಾಗಿದ್ದೀಯ. ನೀನ್ ಒಂದೇ ಒಂದು ಸಾರಿ ಹೂ ಅನ್ನು ಸಾಕು. ಈ ತರ ಮಾತಾಡಕ್ ನಿಮಗೆ ನಾಚಿಕೆ ಆಗಲ್ವಾ? ನಾಳೆ ಬನ್ನಿ, ನಿಮ್ ಹಣ ಬಿಸಾಕ್ತೀನಿ. ಹೋಲ್ಡೇನ್, ನಾನೇನ್ ತಪ್ಪು ಮಾತಾಡದೆ ಅಂತ ಹಿಂಗ್ ಕೋಪ ಮಾಡ್ಕೊಂತ ಇದೀಯಾ? ಬದುಕೋ ದಾರಿ ಹೇಳಿದೆ ಅಷ್ಟೇ. ನೀನ್ ಒಂದೇ ಒಂದ್ಸಾರಿ ಕೋಪರೇಟ್ ಮಾಡಿದ್ರೆ ಬಡ್ಡಿನ ಮನ್ನಾ ಮಾಡ್ತೀನಿ, ಅಸ್ಲನ ನಿಧಾನಕ್ಕೆ ತೀರಿಸ್ಕೊಂಡು ಹೋಗಿವಂತೆ. ಏನಂತೀಯ? ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ. ತುಂಬಾ ಹಸಿತಾ ಇದೆ, ಒಂದ್ ಇಡ್ಲಿ ಕೊಡೋಣ? ಕಾಸಿದೆಯಾ? ಇಲ್ಲಣ್ಣ. ಮತ್ತೆ ಎಂತಕ್ಕೆ? ಹೋಗು. ಇಡ್ಲಿ ಕೊಡ್ತೀನಿ. ನನಗೆಂತ ಮಾಡಬೇಡ ಮಾರ್ರೆ, ಕೊಡ್ತೇನೆ.
ಕಾಳ ಬೇಡ. ಏಯ್ ನಮಸ್ಕಾರಂ. ಈ ಕಾಳನ್ನ ಡೀಲ್ ಮಾಡಕ್ಕೆ ಸ್ಕೆಚ್ ಆಗ್ತೇನಾ? ಏಯ್ ಬೇಡ ಕಣ, ಬೇಡ ಕಣ, ಕಾಳ ನಿನ್ ಕತೆ ಮುಗಿತಲೇ. ಅಯ್ಯೋ ಕಣ್ಣೂರಿ ಅಮ್ಮ, ಅಯ್ಯೋ ನೋವು ಕಣ್ಣು ಕಣ್ಣು, ಅಯ್ಯೋ ಅಮ್ಮ ಅಪ್ಪ, ಅಯ್ಯೋ. ಅಲ್ಲಿಂದ ರೌಡಿ ಲೋಕಕ್ಕೆ ಎಂಟ್ರಿ ಕೊಟ್ಟೆ. ಹಣ ಇದ್ರೆ ಬದುಕು, ಹಣ ಇದ್ರೆ ಅನ್ನ, ಹಣ ಇದ್ರೆ ಗೌರವ. ಹಣ ಇಲ್ಲ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ಈ ಹಣನೇ ಅಲ್ಲ. ತಲೆ ಹೊಡೆದ್ರೆ ಹಣ ಸಿಗುತ್ತೆ ಅಂತ ಗೊತ್ತಾಯ್ತು. ಅದೇ ನನ್ನ ಕಸಪಾಯ್ತು. ಎಲ್ರೂ ನನ್ನ ಅದಕ್ಕೆ ಅಂತಾನೆ ಉಪಯೋಗಿಸ್ಕೊಂಡ್ರು. ನಮ್ಮ ತಂದೆ ತಾಯಿ ಬದುಕಿದ್ದಿದ್ರೆ ನಾನು ಓದಿ ಒಳ್ಳೆ ವಿದ್ಯಾವಂತನಾಗಿ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತಿದ್ದೆ. ಆದ್ರೆ ಈಗ್ಲೂ ಬದುಕ್ಬೋದು ಮುರಾರಿ. ಈ ರೌಡಿಸಮ್ಗೆ ಒಂದ್ಸತಿ ಎಂಟರ್ ಆದ್ಮೇಲೆ ಆಚೆ ಬರೋದು ಅಷ್ಟು ಸುಲಭ ಅಲ್ಲ. ಒಟ್ನಲ್ಲಿ ನನ್ನ ಜೀವನ ಪೂರ್ತಿ ಕತ್ಲಾಗೋಯ್ತು. ಕತ್ಲು ಅಂತ ಕಣ್ಮುಚ್ಕೊಂಡಿದ್ರೆ ಕತ್ಲಲ್ಲೇ ಇರ್ಬೇಕಾಗತ್ತೆ. ಕಣ್ಬಿಟ್ಟು ನೋಡೋ ಮನ್ಸಿದ್ರೆ ಕತ್ಲಿಂದ ಆಚೆ ಬೆಳಕು ಕಾಣುತ್ತೆ. ಗಾಡಿ ಇಲ್ಲೇ ಇದೆ, ಮುರಾರಿ ಇಲ್ಲೇ ಎಲ್ಲ ಇರ್ಬೇಕು. ಬಂದ್ರೆ ಹುಡ್ಕೋಣ. ಕಾವ್ಯ, ಸಿಕ್ಬಿಡ್ತು ಕಾವ್ಯ. ಏನು? ಇಲ್ಲೇ ದೂರದಲ್ಲಿ ಯಾವುದೋ ಒಂದು ಹಳ್ಳಿ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನಮ್ಮ ಹುಡುಗರಿಗೊಂದು ಫೋನ್ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ. ಆಮೇಲೆ ನಾನೇ ನಿಮ್ಮ ಅಪ್ಪನ ಹತ್ರ ಹೋಗಿ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡ್ಬಿಡ್ತೀನಿ. ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನೇ ನಿನ್ ಮದ್ವೆ ಮಾಡಿಸ್ತೀನಿ. ಯಾಕೆ ಕಾವ್ಯ, ನಿನಗೆ ಈ ವಿಷಯ ಕೇಳಿ ಖುಷಿ ಆಗ್ತಾ ಅಲ್ವಾ? ಇಲ್ಲ. ಯಾಕೆ? ನನ್ನ ಕನ್ವಿನ್ಸ್ ಮಾಡ್ಬೋದು, ನಮ್ಮಪ್ಪನೂ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ನನ್ನ ಮದ್ವೆ ಆಗೋ ಹುಡುಗನ ಕನ್ವಿನ್ಸ್ ಮಾಡಕ್ಕಾಗತ್ತಾ? ಮಾಡಿಸ್ತೀನಿ. ಅವನ್ ಕಾಲ್ ಹಿಡ್ದಾರೋ ಸರಿ, ನಾನು ಒಪ್ಪಿಸ್ತೀನಿ. ಖಂಡಿತ ಸಾಧ್ಯ ಇಲ್ಲ. ತನ್ ಮದ್ವೆ ಆಗೋ ಹುಡುಗಿ ಒಬ್ಬ ರೌಡಿ ಜೊತೆ 4-6 ದಿನ ಇದ್ ಬಂದಿದ್ದಾಳೆ ಅಂದ್ರೆ ಯಾವ ಗಂಟನೆ ಅವಳ ಮದ್ವೆ ಆಗೋಕ್ ಒಪ್ಕೋತಾನೆ? ನೀನ್ ಒಳ್ಳೆಯವನು ಅಂತ ನಾನ್ ನಂಬ್ತೀನಿ, ಆದ್ರೆ ಸಮಾಜ ನಂಬೇಕಲ್ಲ ಮುರಾರಿ. ನಿನ್ನಂತ ಒಬ್ಬ ರೌಡಿ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಯಾರ್ ನನ್ನ ಮದ್ವೆ ಆಗ್ತಾರೆ ಹೇಳು? ಯಾಕೆ ಸುಮ್ನೆ ಆಗ್ಬಿಟ್ಟೆ ಮುರಾರಿ? ಹೇಳು ಹೇಳು. ನಾನೇ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ. ಹಾಳ್ ಮಾಡಿದ್ಮೇಲೆ ಅದನ್ ಸರಿ ಮಾಡ್ಬೇಕಾದವನು ನೀನೇ ತಾನೆ. ಹಾಗಾದ್ರೆ ಹೇಳು, ನನ್ ಪ್ರಾಣ ಕೊಟ್ಟಾರ ನಿನ್ ಜೀವನ ಸರಿ ಮಾಡ್ತೀನಿ. ನನಗೇನ್ ಮಾಡ್ಬೇಕು? ಹಾಗಾದ್ರೆ ನನ್ನ ಮದ್ವೆ ಮಾಡ್ಕೋ. ಏನಂದೆ? ನಾನಿನ್ನ ಮದ್ವೆ ಮಾಡ್ಕೋಬೇಕಾ? ನಿನಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ?
ನನ್ನ ದರಿದ್ರ ಕತೆ ಕೇಳಿ ನಿನಗೆ ಕರುಣೆ ಬಂದಿರ್ಬೋದು, ಆದ್ರೆ ಆ ಕರುಣೆ ಪ್ರೀತಿ ಆಗಲ್ಲ. ಯಾಕಂದ್ರೆ ಈ ಲವ್ಗೂ ಲಾಂಗ್ಗೂ ತುಂಬಾ ದೂರ. ಯಾಕೆ ಗೊತ್ತಾ? ಲಾಂಗ್ ತುದಿಲಿ ಯಾವತ್ತಿದ್ರೂ ಹಿಂಸೆ ಇರುತ್ತೆಯೋ ಹೊರತು ಪ್ರೀತಿ ಇರಲ್ಲ. ಆಕಾಶದ ಮಳೆಗೂ ಭೂಮಿ ಬೆಳೆಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಮುರಾರಿ? ಆಕಾಶದಲ್ಲಿ ಮೋಡ ಕಟ್ಟುತ್ತೆ, ಅದು ಮಳೆಯಾಗಿ ಸುರಿದು ನಮ್ಗೆಲ್ಲ ಜೀವ ಕೊಡುತ್ತೆ ಅನ್ನೋ ನಂಬಿಕೆ ಅಷ್ಟೆ. ಈ ಗಿಡ, ಮರ, ಹೂವು, ಬಳ್ಳಿ, ಪ್ರಾಣಿ, ಪಕ್ಷಿ, ನಾನು ನೀನು ಎಲ್ಲ ಬದುಕ್ತಾ ಇರೋದು ನಂಬಿಕೆ ಮೇಲೆ ಮುರಾರಿ. ಜೀವನ ನಿಂತಿರೋದೆ ನಂಬಿಕೆ ಮೇಲೆ. ನಾನ್ ನಿನ್ ಜೊತೆ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿದೆ. ನನಗಿಲ್ಲ. ಯಾಕೆ? ಸಾವು ಸದಾ ನನ್ನಿಂದ ಬೇಟೆ ಆಡ್ತಾ ಇದೆ. ಒಂದ್ ಕಡೆ ಪೊಲೀಸು, ಇನ್ನೊಂದ್ ಕಡೆ ರೌಡಿಗಳು, ಮತ್ತೊಂದ್ ಕಡೆ ನನ್ನಿಂದ ಹಿಂಸೆ ಅನುಭವಿಸಿರೋ ಜನಗಳು. ಇವ್ರುಗಳಲ್ಲಿ ಯಾರು ಯಾವಾಗ ಬೇಕಾದ್ರೆ ಬಂದು ನನ್ನ ಪ್ರಾಣ ತೆಗಿಬಹುದು. ಇಲ್ಲ ಮುರಾರಿ, ನಿನ್ ಕೈ ಲಾಂಗ್ ಇರೋದ್ರಿಂದ ನಿನ್ ಕಣ್ಣಿಗೆ ಎಲ್ರೂ ಕಟುಕರ ತರನೇ ಕಾಣಿಸ್ತಾರೆ. ಆ ಲಾಂಗ್ನ ಕೆಳಗಿಟ್ ನೋಡು, ಈ ಸಮಾಜದಲ್ಲಿ ಎಷ್ಟು ಒಳ್ಳೆಯವರಿದ್ದಾರೆ, ಈ ಜೀವನ ಎಷ್ಟು ಸುಂದರವಾಗಿದೆ ಅಂತ ನಿನಗೇ ಗೊತ್ತಾಗತ್ತೆ. ಪ್ರೀತಿಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ ಮುರಾರಿ. ನನಗ್ ನಿನ್ಮೇಲ್ ಪ್ರೀತಿ ಯಾಕೆ ಬಂತು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಒಂದ್ ಸುಂದರವಾದ ಹೆಣ್ಣು ಒಂಟಿಯಾಗಿ ಸಿಕ್ಕಿರುವಾಗ ಕಣ್ಣೆತ್ ನೋಡ್ದೆ ಕಾಪಾಡ್ಬೇಕು ಅನ್ನೋ ನಿಯತ್ತಿದ್ಯಲ್ಲ, ಒಂದ್ ಹೆಣ್ಗೆ ಅಷ್ಟು ನಂಬಿಕೆ ಸಾಕು ಪ್ರೀತಿಸೋಕೆ. ಐ ಲವ್ ಯು ಮುರಾರಿ, ಐ ಲವ್ ಯು. ಕಾವ್ಯ, ಕೆಂಡದ ಮಳೆ ಆಗಿದ್ದ ನನ್ನ ಜೀವನನ ನಿನ್ ಪ್ರೀತಿ ಸಾಗರದಲ್ಲಿ ಮುಳುಗಿಸ್ಬಿಟ್ಟೆ. ನಾನ್ ಯಾರನ್ನೂ ಯಾವತ್ತೂ ಪ್ರೀತಿಸ್ತೋಳೆ ಅಲ್ಲ. ಪ್ರೀತಿಸ್ಬೇಕು, ಪ್ರೀತಿಸ್ತೋರ್ ಜೊತೆನೆ ಬದುಕ್ಬೇಕು ಅಂತ ಅನ್ಸಿದ್ದೆ ನಿನ್ನಿಂದ. ಹಾಗಾದ್ರೆ ಇಲ್ಲೇ ಇದ್ಬೋಣ. ಹೀಗೆ ಈ ಗಿಡ, ಮರ, ಹಕ್ಕಿ, ಪ್ರಾಣಿಗಳ ಜೊತೆ. ಇಲ್ಲಿ ದ್ವೇಷ ಆಗ್ಲಿ, ಕೊಲೆ ಆಗ್ಲಿ, ಇದ್ಯಾವುದೂ ಇರಲ್ಲ. ಮೇಲಾಗಿ ಯಾವುದಕ್ಕೂ ಹಣ ಬೇಕಾಗಿಲ್ಲ. ಪ್ರೀತಿ ಪ್ರೀತಿ ಹೊಂದಿದ್ರೆ ಸಾಕು. ಹೌದು, ಬರೀ ಪ್ರೀತಿನೇ ಸಾಕು. ಕಾವ್ಯ, ಪೊಲೀಸು, ನಡಿ ಹೋಗೋಣ. ಒಳ್ಳೇದಾಯ್ತು ಬಿಡು, ಬಾ ಹೋಗೋಣ. ಎಲ್ಲಿಗೆ? ಪೊಲೀಸ್ ಹತ್ರ. ಅವ್ರ ಕೈಗೆ ನಾನು ಸಿಕ್ಕಿದ್ರೆ ನನ್ನ ಎನ್ಕೌಂಟರ್ ಮಾಡಿ ಎತ್ತು ಬಿಡ್ತಾರೆ. ನಡಿ ಹೋಗೋಣ. ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ನೀನ್ ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ನಿನಗೆ ಪೊಲೀಸವ್ರ ಬುದ್ಧಿ ಗೊತ್ತಿಲ್ಲ. ನನ್ನ ಮುಗಿಸ್ಬಿಡ್ತಾರೆ. ಕಾವ್ಯ ಮುರಾರಿ, ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ. ನಾನು ಯಾವತ್ತೂ ನನ್ನ ಸಾವಿಗೆ ಭಯ ಪಟ್ಟವನಲ್ಲ ಕಾವ್ಯ. ನನ್ನ ಭಯ ಈಗ ತಾನೇ ಕಂಡ್ಬಿಡ್ತಾ ಇರೋ ನಮ್ಮಿಬ್ಬರು ಪ್ರೀತಿ ಬಗ್ಗೆ. ಆ ಪ್ರೀತಿನ ಶಾಶ್ವತವಾಗಿ ಉಳಿಸ್ಕೋಬೇಕನ್ನೋದೇ ನನ್ನ ಆಸೆ. ಮೊದಲಿನಿಂದ ಎಸ್ಕೇಪ್ ಆಗಿ ಊರ್ ಸೇರ್ಕೊಂಬೋಣ. ಆಮೇಲೆ ಕಾನೂನು, ಪೊಲೀಸ್ ಏನ್ ಬೇಕಾದ್ರೂ ಬರ್ಲಿ, ನಾನು ಎದುರಿಸ್ತೀನಿ. ನಡಿ ಹೋಗೋಣ.
ನಮ್ಮನ್ನೆಲ್ಲ ಮಕ್ಕರ್ ಮಾಡಿ ಚೋಕ್ರಿ ಜೊತೆ ಕಾಡಲ್ ಬಂದು ಸೆಟ್ಲ್ ಆದ್ರೆ ಆರಾಮಾಗಿ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡಿದ್ಯಾ ಅಲ್ವಾ? ಬೇಡ ಬ್ಲೇಡು. ಈ ಲಾಂಗು, ಮಚ್ಚು, ರೌಡಿಸಮ್ಮು, ರಿವೆಂಜು ಇವೆಲ್ಲದನ್ನು ಬಿಟ್ಟು ಇವಳ ಜೊತೆ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನಿ. ಒಳ್ಳೆವನ ಒಳ್ಳೆವನಂತೆ ಮಸ್ತ್ ಫಿಗರ್ ತೋರಿಸಿ ಮಚ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಂಬದಿಕ್ಕೆ ನಾನೇನೋ ಹಿಂದೆಯಿಂದ ಅನ್ನ ತಿನ್ನೋದಿಲ್ಲ ಮಗ. Don't move. ಒಂದು ಹೆಜ್ಜೆ ಮುಂದಿಟ್ರು ಪ್ರಾಣ ಕಳ್ಕೊಳ್ತೀಯ. ಬಿಡ ಅವಳನ್ನ. ಕಂದ ಕಮಾನ್ ಕಾವ್ಯ. ಹೆದರ್ಕೋಬೇಡ ಬಾಮ್ಮ. ಏನ್ ಹಾಗ ನೋಡ್ತಾ ಇದ್ದೀಯ? ಬಾ ಕಂದ, ಬಾಮ್ಮ. ಅವನೇನು ಮಾಡೋದಕ್ಕಾಗಲ್ಲ. ಧೈರ್ಯವಾಗಿರೋ. ಕಮಾನ್. ಕಾವ್ಯ, ಏನು ಮಾಡ್ತಾ ಇದ್ದೀಯಾ? ನಿನಗೇನು ಹುಚ್ಚಿಗಿಡ್ದಿದ್ಯಾ? ಎಸ್ ಡ್ಯಾಡ್, ಹುಚ್ಚಿಡ್ದಿದೆ. ಪ್ರೀತಿ ಹುಚ್ಚು. ವಾಟ್? ಅವನು ಯಾರು ಅಂತ ಗೊತ್ತಾ? ಅವನೊಬ್ಬ ರೌಡಿ. ಈಸ್ ಎ ಕ್ರಿಮಿನಲ್. ಹೌದು,
ಮದ್ವೆ ಮನೆಗ್ ಬಂದು ಕಿಡ್ನಾಪ್ ಮಾಡಿದ್ದು ಕ್ರಿಮಿನಲ್ಲೇ. ಆದ್ರೆ ಹಿಂದೆ ಇಬ್ರು ಲವರ್ಸ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಅದು ಗ್ರೇಟ್. ನಿಮ್ಮನ್ನೆಲ್ಲ ಚೀಟ್ ಮಾಡಿ ನನ್ನ ಕಾಡಿಗೆ ಕರ್ಕೊಂಡ್ ಬಂದಲ್ಲ, ಅದು ಕ್ರಿಮಿನಲ್ಲೇ. ಅದೇ ನಾನ್ ಜ್ವರದಿಂದ ನರಳ್ತಿರುವಾಗ ಹಾರೈಕೆ ಮಾಡಿ ನಿಂತೋಗಿರೋ ಮದ್ವೆ ನೆರವೇರಿಸ್ತೀನಿ ಅಂತ ನನ್ನ ಪವಿತ್ರವಾಗಿಟ್ಟಿದ್ನಲ್ಲ, ಅದು ಗ್ರೇಟ್ ಅಲ್ವಾ ಡ್ಯಾಡಿ? ನೀವ್ ಇವ್ನ್ ಮಾಡೋ ಕೆಲ್ಸ ನೋಡ್ಕೊಂಡ್ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀರಾ, ಆದ್ರೆ ನಾನ್ ಇವ್ನ್ ಮನ್ಸ್ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇವನ್ ತುಂಬಾ ಒಳ್ಳೆಯವನು ಡ್ಯಾಡಿ, ಇವನ್ ತುಂಬಾ ಒಳ್ಳೆಯವನು. ಐ ಲವ್ ಹಿಮ್ ಡ್ಯಾಡಿ. ಸರ್, ನಾನು ಯಾರು, ಎಲ್ಲಿದ್ದೆ, ಏನಾದೆ, ಹೇಗಾದೆ ಅನ್ನೋ ಎಲ್ಲ ಚರಿತ್ರೆನೂ ನಿಮಗೆ ಗೊತ್ತು. ಹಾಗಂತ ನಾನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸ್ಬಿಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇಲ್ಲ. ಕಾನೂನು ಪ್ರಕಾರ ನೀವು ನನಗೆ ಏನ್ ಶಿಕ್ಷೆ ಕೊಟ್ಟರು ನಾನು ಅದನ್ನ ಅನುಭವಿಸ್ತೀನಿ. ಆದ್ರೆ ನನ್ನನ್ನು ಇವಳನ್ನ ಮಾತ್ರ ದೂರ ಮಾಡಬೇಡಿ ಸರ್. ಇವಳಿಂದ ನಾನು ಬಹಳ ಬದಲಾಗಿದ್ದೀನಿ. ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಆಸೆ ಬಂದಿದೆ ಸರ್ ನನಗೀಗ. ದಯವಿಟ್ಟು ಅದನ್ನು ಕೊಲ್ಲಬೇಡಿ ಸರ್. ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸರ್. ಒಬ್ಬ ಥರ್ಡ್ ರೇಟೆಡ್ ರೌಡಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಇನ್ಸ್ಪೆಕ್ಟರ್. ಅವನಿಗೆ ಬೇಕಾದ್ರೆ ನೀವೇನಾದ್ರೂ ಶಿಕ್ಷೆ ಕೊಟ್ಕೊಳ್ಳಿ. ಪ್ಲೀಸ್ ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಸಾರಿ ಮಿಸ್ಟರ್ ಪ್ರಸನ್ನ ಕುಮಾರ್, ಒಬ್ಬ ಒಳ್ಳೆಯವನ್ನ ಕ್ರಿಮಿನಲ್ ಮಾಡೋದು ತುಂಬಾ ಸುಲಭ. ಅದೇ ಒಬ್ಬ ಕ್ರಿಮಿನಲ್ನ ಒಳ್ಳೆಯವನನ್ನಾಗಿ ಮಾಡೋದು ತುಂಬಾನೇ ಕಷ್ಟ. ಅಂಥ ಕೆಲಸನ ನಿಮ್ಮ ಮಗಳು ಮಾಡಿದಾಳೆ. ಶಿ ಇಸ್ ರಿಯಲಿ ಗ್ರೇಟ್. ಅವರಿಬ್ಬರಿಗೂ ಆಶೀರ್ವಾದ ಮಾಡಿ. ನಾನು ಸತ್ರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಸರ್, ನೀವು ಒಪ್ಪಿದ್ರು ಒಪ್ಪದೇ ಇದ್ರು ಕಾನೂನು ಇವರಿಬ್ಬರ ಪ್ರೀತಿನ ಒಪ್ಪತ್ತೆ. ತಾಯಿ ಇಲ್ಲದ ಕೊರಗು ಇವಳಿಗೆ ತಟ್ಟಬಾರದು ಅಂತ ಪ್ರೀತಿಯಿಂದ ಸಾಕ್ದೆ ಇನ್ಸ್ಪೆಕ್ಟರ್. ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟುಬಿಟ್ಲು ಇವಳು. ಏಯ್, ನನ್ನ ಪಾಡಿಗೆ ನೀನು ಸತ್ತೆ. ಮಿಸ್ಟರ್ ಪ್ರಸನ್ನ ಕುಮಾರ್, ನೋಡಮ್ಮ ಕಾವ್ಯ, ರಾವಣನ್ನ ರಾಮನನ್ನಾಗಿ ಮಾಡೋ ಶಕ್ತಿ ಇರೋದು ಪ್ರೀತಿಗೆ ಮಾತ್ರ. ಇಂಥ ಕಟಕನನ್ನೇ ನೀನು ಬದಲಾಯಿಸಿದ್ಯಾ. ಇನ್ನು ನಿನ್ನ ತಂದೆ ಮನಸ್ಸನ್ನ ನೀನು ಬದಲಾಯಿಸೋದಕ್ಕಾಗಲ್ವಾ? ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ಮುರಾರಿ, ಕೇಸ್ ವಿಚಾರನ ನಾನು ನೋಡ್ಕೋತೀನಿ. ನೀನು ಕಾವ್ಯನ ಕರ್ಕೊಂಡು ಸ್ಟೇಷನ್ಗೆ ಬಂದ್ಬಿಡು, ಆಯ್ತಾ? ನಿಮ್ಮಿಬ್ರು ಮದುವೆ ವ್ಯವಸ್ಥೆನೂ ನಾನು ಮಾಡ್ತೀನಿ. ಓಕೆ ಸರ್, ನಮ್ಮ ಪಾಲ್ಗೆ ನೀವೇ ಸರ್ ದೇವ್ರು. ಹೇ, ಹೇಳಪ್ಪ ಮುರಾರಿ. ನೋಡು, ಮನುಷ್ಯ ಮನುಷ್ಯತ್ವದಿಂದ ಬದುಕೋದಕ್ಕೆ ದೇವರಾಗಬೇಕಾಗಿಲ್ಲ, ಮನುಷ್ಯನಾಗಿದ್ರೆ ಸಾಕು. ಟೇಕ್ ಕೇರ್. ಕರ್ಕೊಂಡು ಬಂದ್ಬಿಡು. ಸರಿ. ಒಳ್ಳೆಯವನಾಗಿ ಬದುಕ್ತೀನಿ ಅನ್ನೋ ಟೈಮಲ್ಲಿ ಆ ದೇವರು ಬಲಿ ತಗೊಂಡ್ಬಿಟ್ಟ ಸರ್. ಕೆಟ್ಟವನು ಸರ್, ಆ ದೇವರು ತುಂಬಾ ಕೆಟ್ಟವನು ಸರ್. ದೇವರು ಒಳ್ಳೆಯವನು ಅಂದ್ರೆ ಅವನ್ ಸತ್ತಿ ನಿಮಗೆ ಸಂತೋಷನಾ ಸರ್? ಅಲ್ಲ, ಅವನು ಬದುಕಿರೋದು ನನಗೆ ಸಂತೋಷ. ಹಾಗಾದ್ರೆ ಅವನು ಬದುಕಿದಾನ ಸರ್? ಅಲ್ಲಿ ನೋಡು. ನಮಸ್ತೆ ಸರ್.
ಕಾವ್ಯ, ಹೇ ಹೇ ಕಾವ್ಯ, ಇವತ್ತು ನಾನು ನಿನಗೇನು ತಂದಿದ್ದೀನಿ ಗೊತ್ತಾ? ನೋಡು. ಇರಿರು, ಫಸ್ಟು ನೀನು ರೆಡಿ ಆಗಬೇಕು, ಸರಿನಾ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಈಗ ನಿನಗೇನು ತಂದಿದ್ದೀನಿ ನೋಡ್ತೀಯಾ? ಟನ್ ಟಡಾನ್. ಹೇ ಕೇಕು. ಹೇ, ಇವತ್ತು ನಿನ್ನ ಬರ್ಡೇ ಕಣೆ. ಬಾ, ಕೇಕ್ ಕಟ್ ಮಾಡೋಣ. ಇರು. ಕೈ ಕೊಡು, ಕೈ ಕೊಡು. ಉಫ್ ಅಂತೀಯಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಕಾವ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, happy birthday to you. ಅವತ್ತಾದ ಶಾಕ್ನಿಂದ ಈ ಹುಡುಗಿ ತನ್ನೆಲ್ಲ ನೆನಪುಗಳನ್ನು ಕಳ್ಕೊಂಡು ಇದೇ ಬೆಡ್ ಮೇಲೆ ಜೀವಂತ ಶವವಾಗಿ ಮಲಗ್ಬಿಟ್ಟಿದ್ದಾಳೆ. ಮಗಳ ಕೊರಗ್ನಲ್ಲೇ ಪಾಪ ಅವಳ ತಂದೆನೂ ತೀರ್ಕೊಂಡ್ಬಿಟ್ರು. ಆದರೆ ಈ ಮುರಾರಿ ಮಾತ್ರ ತನ್ನ ಮೇಲಿರೋ ಪೊಲೀಸ್ ಕೇಸ್ಗಳಿಂದಾಗಿ ಕೋರ್ಟು ಕಚೇರಿ ಅಂತ ಇವತ್ತಿಗೂ ಅಲೀತಾ ಹೊಟ್ಟೆಪಾಡಿಗೋಸ್ಕರ ಆಟೋ ಓಡಿಸ್ಕೊಂಡು ಹಗಲು ರಾತ್ರಿ ಅಂದೇ ಈ ಹುಡುಗಿ ಸೇವೆ ಮಾಡ್ತಾ ಇದ್ದಾನೆ. ಪ್ರೀತಿ ಅಂದ್ರೆ ಒಬ್ಬರಿಗೊಬ್ರು ಸೋಲೋದು, ಪ್ರೀತಿ ಅಂದ್ರೆ ಒಬ್ಬರನ್ನೊಬ್ರು ಗೆಲ್ಲೋದು, ಪ್ರೀತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ತ್ಯಾಗ ಮಾಡೋದು. ಇದು ನಿಜವಾದ ಪ್ರೀತಿ. ತಪ್ಪಾಯ್ತು ಸರ್, ನನ್ ಕಣ್ ತರಿಸಿದ್ರಿ ಸರ್. ಇನ್ಮೇಲೆ ಯಾವತ್ತೂ ಬಲವಂತ ಮಾಡಲ್ಲ ಸರ್ ಯಾವ ಹುಡುಗಿನೂ ಪ್ರೀತಿಸು ಅಂತ. ನಾನಲ್ಲ ಸರ್, ಯಾರು ಮಾಡಬಾರ್ದು ಸರ್, ಯಾರು ಮಾಡಬಾರ್ದು ಸರ್.